ಕೇವಲ 2 ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ ಮತ್ತು ಮೇಲಕ್ಕೆ ಹೋಗುವಂಥ ತಲೆಗಳು ತುಂಬ ಜನ ಉಳ್ಕೊಂಡಿದ್ದಾರೆ. ಸಾಕಷ್ಟು ಘಟನೆಗಳು ನಡೆಯೋದು ಬಾಕಿ ಇದೆ. ಸೊ ಹೀಗಾಗಿ ಹಾವಿನಲ್ಲಿ ವಿಷವೂ ಇಲ್ಲ, ಹಲ್ಲೂ ಇಲ್ಲ, ಆದರೆ ಅದರ ಬಾಲ ತುಳಿಯಲಾಗಿದೆ. ಅದು ಬಾಲ ತುಳಿದ್ರೆ ಅದಕ್ಕೆ ಸಿಟ್ಟು ಬರುತ್ತಲ್ಲ ಸರ್ಪಕ್ಕೆ. ಆದರೆ ಕಚ್ಚೋಣ ಅಂತಂದರೆ ವಿಷವೂ ಇಲ್ಲ, ಹಲ್ಲೂ ಇಲ್ಲ ಅಂತಾಗಿದೆ ಅನ್ನೋ ಪರಿಸ್ಥಿತಿಯಲ್ಲಿ ಅವರಿದ್ದರು. ತಾವು ಯುದ್ಧ ಮಾಡ್ತೀವಿ ಅಂತ ಇಲ್ಲವೇ ಇಲ್ಲ, ಎಲ್ಲ ಕರ್ಣನ್ ನಂಬ್ಕೊಂಡು ಕೂತಿದ್ದಾರೆ ಅಂತ. ಕರ್ಣ ಜಪ ಮಾಡ್ತಾ ಇದ್ದಾರೆ. ಚಳಿ ಹಿಡಿದಾಗ ಸೂರ್ಯ ಬರಲಿ ಅಂತ ಕಾದಂಗಾಗಿದೆ ಇದು ಅಂತ ಬೈತಾನೆ ಅವನು ಧೃತರಾಷ್ಟ್ರ. ಕೊಂದೇ ಬರ್ತೀನಿ, ಇಲ್ಲ ಸಾಯ್ತೀನಿ ಬಿಟ್ಟರೆ ನಾನು ಹಾಗೆ ವಾಪಸ್ ಬರೋಲ್ಲ ಅಂತ. ವಿಜಯ ಅನ್ನುವಂಥ ಧನಸ್ಸು ನನ್ನ ಹತ್ರ ಇರೋದು. ಇದು ವಿಶ್ವಕರ್ಮ ನಿರ್ಮಿಸಿದ್ದು. ವಿಶ್ವಕರ್ಮ ಅಂದರೆ ದೇವಶಿಲ್ಪಿ, ಅಂದರೆ ದೇವತೆಗಳಿಗೆ ಬೇಕಾಗುವ ಎಲ್ಲವನ್ನೂ ನಿರ್ಮಿಸಿಕೊಡುವವನು ವಿಶ್ವಕರ್ಮ. ಅವನು ನಿರ್ಮಾಣ ಮಾಡಿದ್ದಿದು. ಯಾಕೆ ನಿರ್ಮಾಣ ಮಾಡಿದ್ದು ಅಂದರೆ ಇದು ಇಂದ್ರನಿಗೆ ಬೇಕು ಅಂತ ನಿರ್ಮಾಣ ಮಾಡಿದ್ದು. ಆ ಒಂದು ಶಕ್ತ್ಯಾಯುಧ, ಈ ವಿಜಯಧನು, ಈ ಧನಸ್ಸು, ಇದೆಲ್ಲವನ್ನು ಅವನು ಒಂದೇ ಕಾರಣಕ್ಕಾಗಿ ಇಟ್ಕೊಂಡಿದ್ದ, ಅದು ಅರ್ಜುನನಿಗಾಗಿ. ಆದರೆ ಅರ್ಜುನನನ್ನು ಸೋಲಿಸಬೇಕು ಅನ್ನುವ ಏಕೋದ್ದೇಶದಿಂದಲೇ ಬದುಕಿಬಿಟ್ನ ಕರ್ಣ ಅಂತ ಕಾಣಿಸ್ಬಿಡತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತವನ್ನು ನಮಗೆ ಹೇಳ್ಕೊಡೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಇವತ್ತಿನ ಹೊಸ ದಿನವನ್ನು ಆರಂಭಿಸುವ ಮುಂಚೆ ಸಬ್ಸ್ಕ್ರೈಬ್ ಮಾಡದವರಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನ ಲೈಕ್ ಮಾಡಿ ಮತ್ತು ನಮ್ಮ ಜಾಯಿನ್ ಕಮ್ಯುನಿಟಿ ಏನಿದೆ ಅದಕ್ಕೆ ಜಾಯಿನ್ ಆಗುವಂಥ ಪ್ರಯತ್ನವನ್ನು ಮಾಡಿ. ಅದರ ಲಿಂಕ್ಗಳೆಲ್ಲ ಕೂಡ ನಾವು ಕೆಳಗಡೆ ಹಾಕಿರ್ತೀವಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಶುರು ಮಾಡಬೇಕಾದ್ರೆ ಒಂದು ಸುದೀರ್ಘ ದಿನವನ್ನು ಮುಗಿಸಿದ್ವಿ ಸರ್ ನಾವು. ಹೌದು, ಒಂದಷ್ಟು ಸುದೀರ್ಘ ದಿನಗಳನ್ನ ಮುಗಿಸಿದ್ವಿ. 11ರ ನಂತರ ಪ್ರತಿಯೊಂದು ದಿನಗಳು ಕೂಡ ಒಂದು ದಿನ ಅನಿಸ್ತಾ ಇಲ್ಲ, ಒಂದು 15 ದಿನ ಅನಿಸ್ತಾ ಇತ್ತು ಅಲ್ವಾ? ಹೌದು. ಒಂದು 24 ಗಂಟೆ ಅಥವಾ 12 ತಾಸು ಅನಿಸ್ತಾ ಇರಲಿಲ್ಲ. ಇಲ್ಲ, 11ರ ನಂತರ 11ರಿಂದ ಆರಂಭ ಆಗಿದ್ದು ಬಹಳ ವಿಸ್ತಾರವಾದ ಯುದ್ಧಗಳದು. ಕರೆಕ್ಟ್. ಸೊ ಹಾಗೆ ಯಾಕೆ ಹಂಗೆ ಅನಿಸುತ್ತೆ ಅಂದರೆ ಸರ್, ನಾನು ಅರ್ಥ ಮಾಡ್ಕೊಂಡಿರೋದು ಇಂಟೆನ್ಸಿಟಿ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಬದುಕಲ್ಲಿ. ಓಕೆ, ಈಗ ನೋಡಿ, ಕೆಲವೊಂದ್ಸಲ ಬೆಳಗ್ಗೆ ನೀವು ಬೇಗ ಎದ್ದು ಕೆಲಸ ಶುರು ಮಾಡ್ಕೊಂಡಿರ್ತಾರೆ, 7 ಗಂಟೆ ಕೆಲಸ ಶುರು ಮಾಡ್ಕೊಂಡಿರ್ತಾರೆ, ಎಲ್ಲೋ ಹೋಗಿ ಬಂದಿರ್ತೀರ, 11 ಗಂಟೆ ಮತ್ತೇನೋ ಮೀಟಿಂಗ್ ಆಗಿರುತ್ತೆ, 1 ಗಂಟೆಗೆ ಊಟ ಮಾಡುವಾಗ ಯಾರೋ ಸಿಕ್ಕಿರ್ತಾರೆ, 3 ಗಂಟೆಗೆ ಏನೋ ಬರೀತೀರಿ, 4 ಅಥವಾ 5 ಗಂಟೆಗೆ ಸಿನಿಮಾಗೆ ಹೋಗ್ತೀರಿ, 9 ಗಂಟೆಗೆ ಮನೆಗೆ ಬಂದು ನೀವು ಊಟ ಮಾಡ್ತಿರ್ಬೇಕಾದ್ರೆ ಬೆಳಗ್ಗೆ 7 ಗಂಟೆ ನಿಮ್ದು ಕೆಲಸ ಇದೆಯಲ್ಲ ಅದು ನಿನ್ನೆ ಮೊನ್ನೆ ಅನಿಸ್ತಿರುತ್ತೆ. ಹೌದು, ತುಂಬಾ ಸರಿಯಾಗಿದೆ. ಯಾವುದೋ ಕಾಲದ್ದೇನೋ ಅಂತ ಅನಿಸ್ತಾ ಇರುತ್ತೆ. ಇವತ್ತೇ ನಾ ಬೆಳಿಗ್ಗೆ ನಾವು ಹೋಗಿದ್ದು ಅಂತ ಅನ್ಸುತ್ತೆ. ಹೌದು ಅಲ್ವಾ? ಹೌದು. ನಾವು 11 ಗಂಟೆಗೆ ಶುರು ಮಾಡಿದಾಗ ಹಂಗಾಗಲ್ಲ. ಈಗಿನ್ನೂ ಶುರು ಮಾಡಿದ್ವಿ ಅಂತಲೇ ಈಗಿನ ಶುರು ಮಾಡಿ ದಿನ ಮುಗಿದ್ಬಿಡ್ತಲ್ಲಪ್ಪ. ಸೊ ನಮ್ಮ ಪೂರ್ವಜರು ನೋಡಿ ಸರ್, ಅದಕ್ಕೆ ಸರ್ ಬೆಳಗಿನ ಜಾವ ಶುರು ಮಾಡಿದ್ರು ಅಲ್ವಾ? ಯುದ್ಧ ಕೂಡ ಬೆಳಗಿನ ಜಾವನೇ ತುಂಬಾ ಬೇಗ ಶುರು ಮಾಡ್ತಾ ಇದ್ರು. ಸೊ ಹಾಗೆ 16 ದಿನಗಳ ಮುಗಿಸಿ ಇವತ್ತು 17ನೇ ದಿನ ಕಾಲಿಟ್ಟಿದ್ದೀವಿ. 17ನೇ ದಿನ ಅನ್ನೋದು ಪ್ರಾಯಶಃ ನನಗೆ ಗೊತ್ತಿಲ್ಲ, ನಾನು ಕಾಯ್ತಾನೆ ಇದ್ದೀನಿ ಸರ್ ಹೇಳೋದನ್ನು. ಪ್ರಾಯಶಃ ದೊಡ್ಡ ದೊಡ್ಡ ತಲೆಗಳು ಉರುಳುವಂಥ ಮತ್ತು ದೊಡ್ಡ ಘಟನೆಗಳಾಗುವಂಥ ರೋಚಕವಾದ ತಿರುವುಗಳನ್ನ ತೆಗೆದುಕೊಳ್ಳುವಂಥ ದಿನ ಆಗಲಿದೆ. ಯಾಕೆಂದರೆ ಕೇವಲ 2 ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ ಮತ್ತು ಮೇಲಕ್ಕೆ ಹೋಗುವಂಥ ತಲೆಗಳು ತುಂಬ ಜನ ಉಳ್ಕೊಂಡಿದ್ದಾರೆ. ಸಾಕಷ್ಟು ಘಟನೆಗಳು ನಡೆಯೋದು ಬಾಕಿ ಇದೆ. ಸೊ ಹೀಗಾಗಿ ಮುಂದಿನ ವಿಚಾರನ ಸರ್ ಹೇಳ್ತಾರೆ. ಧೃತರಾಷ್ಟ್ರ ಸಂಜಯನಿಗೆ 16ನೇ ದಿನದ ನಂತರ ಅರ್ಜುನನ ಸಾಮರ್ಥ್ಯದ ಬಗ್ಗೆ ಸ್ವಲ್ಪ ಹೊಗಳಿ ಮಾತಾಡ್ತಾನೆ. ಹೊಗಳಿ ಅಂದರೆ ಅರ್ಜುನನದ ಅದ್ಭುತ ಸಾಮರ್ಥ್ಯ ಅಂತ ಧೃತರಾಷ್ಟ್ರ ಹೊಗಳ್ತಾನೆ. ಅಂದರೆ ಅವನನ್ನು ಗೆಲ್ಲೋದು ಅಸಾಧ್ಯ ಅನ್ನೋ ನಿಲುವಿಗೆ ಧೃತರಾಷ್ಟ್ರ ಬಂದು ತಲುಪುತ್ತಾನೆ. ಅದಾದಮೇಲೆ ಏನಾಯಿತು ಅನ್ನೋದಕ್ಕೆ ಸಂಜಯ ಉತ್ತರಿಸೋದಕ್ಕೆ ಆರಂಭ ಮಾಡ್ತಾನೆ. ಅವತ್ತು ಬಹಳ ಎಲ್ಲರೂ ಗಾಯಗೊಂಡಿದ್ದರು, ಬಹಳ ನಿರಾಸೆ ಇತ್ತು ನಮ್ಮ ಶಿಬಿರದಲ್ಲಿ ಅಂತ ಸಂಜಯ ಹೇಳ್ತಾನೆ. ಹತಪ್ರಹತ ವಿಧ್ವಸ್ತಾಹ ವಿವರ್ಮಾಯುಧ ವಾಹನಾಹ ದೀನಸ್ವರಾಹ ದೂಯಮಾನಾಹ ಮಾನಿನ ಶತ್ರುಭಿರ್ಜಿತಾಹ. ಪೆಟ್ಟು ತುಂಬ ಬಿದ್ದು ಗಾಯ ಆಗಿತ್ತು ಮತ್ತು ಇದು ಅವರ ರಥ, ಕುದುರೆ, ಆನೆ ಇವುಗಳು ಎಲ್ಲ ಭಗ್ನ ಆಗಿದ್ವು, ಆಯುಧಗಳು ಭಗ್ನ ಆಗಿದ್ವು, ಮತ್ತು ಕವಚಗಳೆಲ್ಲ ಚೂರಾಗಿದ್ವು, ಸೀಳಿ ಹೋಗಿದ್ವು, ಈ ಥರ ಆಗಿತ್ತು. ಸ್ವರ ಎಳೆದಿತ್ತು ಅವರದ್ದು. ಆ ಪರಿಸ್ಥಿತಿಯಲ್ಲಿ ಅವರೊಂದು ಸಭೆ ಮಾಡುತ್ತಾರೆ. ಸಭೆ ಮಾಡಲೇಬೇಕಲ್ಲ, ರಾತ್ರಿ ಮಾಡ್ತಾರೆ.
ಅದು ಒಂಥರ ಆ ಸಭೆಯಲ್ಲಿ ಹೇಗಿತ್ತು ಅಂತಂದರೆ ಹಲ್ಲು ಕಿತ್ತ ಹಾವಿನ ಪರಿಸ್ಥಿತಿಯಾಗಿತ್ತು ಅಂತ ಸಂಜಯ ಹೇಳ್ತಾನೆ. ಭಗ್ನದಂಷ್ಟ್ರಾಹ ಹತವಿಷಾಹ ಪದಾಕ್ರಾಂತ ಇವೋರಗ ಅಂತ. ಹಲ್ಲು ಕಿತ್ತು ವಿಷವನ್ನು ಕಕ್ಕಿಸಿ ಬಿಟ್ಟಿದೆ. ಹಾವಿನಲ್ಲಿ ವಿಷವೂ ಇಲ್ಲ, ಹಲ್ಲೂ ಇಲ್ಲ, ಆದರೆ ಅದರ ಬಾಲ ತುಳಿಯಲಾಗಿದೆ. ಭಗ್ನ ದಂಷ್ಟ್ರಾಹ ಹತವಿಷಾಹ ಪದಾಕ್ರಾಂತಾಹ. ಅದು ಬಾಲ ತುಳಿದ್ರೆ ಅದಕ್ಕೆ ಸಿಟ್ಟು ಬರುತ್ತಲ್ಲ ಸರ್ಪಕ್ಕೆ. ಆದರೆ ಕಚ್ಚೋಣ ಅಂತಂದರೆ ವಿಷವೂ ಇಲ್ಲ, ಹಲ್ಲೂ ಇಲ್ಲ ಅಂತಾಗಿದೆ ಅನ್ನೋ ಪರಿಸ್ಥಿತಿಯಲ್ಲಿ ಅವರಿದ್ದರು ಅಂತ. ಕರ್ಣ ಮಾತಾಡ್ತಾನೆ ಅಲ್ಲಿ ಮಂತ್ರಣ ನಡೆಯುವಾಗ. ಬಹಳ ಸಿಟ್ಟಿನಲ್ಲೇ ಇರ್ತಾನೆ ಅವನು. ಸಿಟ್ಟಿನಿಂದ ಅವನ ಉಸಿರಾಟವೂ ಕೂಡ ಅದೇ ಥರ ಆಗಿರುತ್ತೆ. ಕೈ ಹಿಸುಕಿಕೊಳ್ತಾ ಇರ್ತಾನೆ. ಕರಂ ಕರೇಣಾಭಿಪೀಡ್ಯ ಪ್ರೇಕ್ಷಮಾಣಸ್ತವಾತ್ಮಜ. ಅಂದರೆ ಕೈಯನ್ನು ಹೀಗೀಗೆ ಹಿಸುಕಿಕೊಳ್ತಾ ದುರ್ಯೋಧನನನ್ನು ನೋಡ್ತಾ ಮಾತಾಡ್ತಾನೆ. ಅರ್ಜುನನ ಬಗ್ಗೆ ಹೇಳ್ತಾನೆ. ಯತ್ತಃ ದೃಢಶ್ಚ ದಕ್ಷಶ್ಚ ಧೃತಿಮಾನ್ ಅರ್ಜುನ ಸದಾ ಸ ಬೋಧಯತಿ ಚಾಪ್ಯೇನಂ ಪ್ರಾಪ್ತಕಾಲಂ ಅಧೋಕ್ಷಜಃ. ಅಂದರೆ ಅವನು ನಿರಂತರ ಕ್ರಿಯಾಶೀಲನಾಗಿದ್ದಾನೆ ಅರ್ಜುನ, ಮತ್ತು ಯುದ್ಧದಲ್ಲಿ ದೃಢವಾಗಿ ನಿಲ್ತಾನೆ. ಅವನು ಹಿಂದೆ ಸರಿಯೋದು ಅನ್ನೋದು ಇಲ್ಲವೇ ಇಲ್ಲ. ಅಂದರೆ ನಾವು ನೋಡ್ತಾ ಬಂದ್ವಲ್ಲ ಎಷ್ಟು ದಿನಗಳಲ್ಲೂ ಅರ್ಜುನ ಸೋತು ಹಿಂದಿರುಗಿದ ಅಂತಾಗಲಿ, ಅವನ ಇದು ಬೇರೆಯವರಿಗಾಗುತ್ತಲ್ಲ ಸಾರಥಿ ಸತ್ತು ಹೋಗ್ತಾನೆ, ಕುದುರೆ ಎಲ್ಲಿಗೂ ಎಳ್ಕೊಂಡು ಹೋಗ್ಬಿಡತ್ತೆ ಅನ್ನೋದಾಗಲಿ, ಆ ಥರದ ಒಂದೇ ಒಂದು ಸಲನೂ ಇಲ್ಲ ಅನ್ನೋ ಥರನೇ ಇದೆ ಅರ್ಜುನನದ್ದು. ಅವನು ಹಿಂದೆ ಸರಿದಿದ್ದು ಅಂತಿಲ್ವಲ್ಲ. ಹಾಗಾಗಿ ದೃಢವಾಗಿ ನಿಲ್ತಾನೆ, ಯಾವ ಕಾರಣಕ್ಕೂ ಹಿಂದೆ ಹೊಡೆಯೋದಿಲ್ಲ. ಉಳಿದಂತೆ ಉಳಿದ ಎರಡೂ ಪಕ್ಷದ ಎಲ್ಲರಲ್ಲೂ ಹಿಂದೆ ಹೋಗೋದು ಅಂತ ಒಂದಿದೆ ಅಂಶ. ಒಂದು ಸಲ ಸೋತು ಹಿಂದೋದ್ರು, ಮತ್ತೆ ಸುಧಾರಿಸ್ಕೊಂಡು ಬಂದರು, ಎಚ್ಚರ ತಪ್ಪಿದ್ರು, ಮೂರ್ಛೆ ಹೋದರು, ಮತ್ತೆ ಬಂದರು. ಅರ್ಜುನನ ಇಂಥದ್ದೇನೂ ಕಾಣಿಸೋದಿಲ್ಲ. ಹಾಗಾಗಿ ದೃಢವಾಗಿ ನಿಲ್ತಾನೆ. ಮತ್ತು ದಕ್ಷತೆ ಇದೆ ಅವನಿಗೆ, ಧೈರ್ಯಶಾಲಿ ಅವನು. ಇದು ಇಷ್ಟರ ಜೊತೆಗೆ ಯಾವಾಗ ಏನು ಮಾಡಬೇಕು ಅಂತ ಅವನಿಗೆ ಕೃಷ್ಣ ಹೇಳ್ತಾ ಇರ್ತಾನೆ. ಸ ಬೋಧಯತಿ ಚಾಪ್ಯೇನಂ ಪ್ರಾಪ್ತಕಾಲ ಮಧೋಕ್ಷಜ. ಅವನು ಬೇರೆ ಇವನಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾನೆ. ಹಾಗಾಗಿ ನಾವು ಇವತ್ತು ಸೋತ್ವಿ ಅಂತ ಸಹಸ್ರಾಸ್ತ್ರ ವಿಸರ್ಗೇಣ ಅಂತ ಅತ್ಯಂತ ವೇಗವಾಗಿ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದ. ಹಾಗಾಗಿ ನಾವಿವತ್ತು ಸೋಲೋದಕ್ಕೆ ಕಾರಣ ಆಗಿದ್ದು ಅರ್ಜುನ. ನಾಳೆ ನಾನು ಹೀಗಾಗೋದಕ್ಕೆ ಬಿಡೋದಿಲ್ಲ ಅಂತ ಕರ್ಣ ವೀರಾವೇಶದಿಂದ ಮಾತಾಡ್ತಾನೆ, ವೀರಗರ್ಜನೆ ಮಾಡ್ತಾನೆ. ಶ್ವಸ್ತ್ವಹಂ ತಸ್ಯ ಸಂಕಲ್ಪಂ ಸರ್ವಂ ಹಂತ ಮಹೀಪತೆ. ಅವನ ಆಕಾಂಕ್ಷೆಗಳು ಯಾವುದನ್ನು ನಾಳೆ ಈಡೇರಿಸೋದಕ್ಕೆ ಬಿಡೋದಿಲ್ಲ ನಾನು ಅಂತ. ಅವನು ಹೇಳಿದಕ್ಕೆಲ್ಲರೂ ಜೈ ಜೈ ಅಂತ ಹೇಳ್ತಾರೆ. ಅಷ್ಟಕ್ಕೆ ಅದು ಮುಗಿಯತ್ತೆ. ಇದು ರಾತ್ರಿಯೇ ಆಗುತ್ತೆ ಇದು. ಅಂದರೆ ಈಗ ಎಲ್ಲರೂ ಮತ್ತೊಂದು ಸಲ ಉತ್ಸಾಹ ಬರುತ್ತೆ ಎಲ್ಲರಿಗೂ. ಕರ್ಣನೇ ಸೇನಾಪತಿ, ಮತ್ತು ಅವನ ಮೇಲೊಂದು ನಿರೀಕ್ಷೆ ಎಲ್ಲರಿಗೂ ಇದೆಯಲ್ಲ. ಕರ್ಣ ಇಷ್ಟು ಪ್ರತಿಜ್ಞೆ ಮಾಡಿರುವಾಗ ನಾಳೆ ಏನೊಂದು ಆಗತ್ತೆ ಅನ್ನುವ ಒಂದು ಇದರಲ್ಲಿ ಆ ರಾತ್ರಿಯನ್ನು ಕಳೀತಾರೆ. ದುರ್ಯೋಧನನಿಗೆ ಮಾರನೇ ದಿನ ಬೆಳಗು ಇವತ್ತೇನೋ ಮಾಡ್ತಾನೆ ಕರ್ಣ ಅಂತಲೇ ದುರ್ಯೋಧನನಿಗೆ ಅನ್ನಿಸ್ತಾ ಇರುತ್ತೆ. ನಮ್ಮ ಮನಸ್ಸಲ್ಲಿ ಅವನ ಬಗ್ಗೆ ಯೋಚನೆಗಳು ಬರುತ್ತೆ. ಪುರಂದರ ಸಮಂ ಯುದ್ಧೆ, ಇಂದ್ರನಂಥ ಯೋಧ ಅವನು. ಮರುದ್ಗುಣ ಸಮಂಬಲೆ, ಅವನ ಬಲ ಎಷ್ಟು ಅಂದರೆ ಮರುತ್ತುಗಳಿಗಿದ್ದಂತೆ ಅಂತ. ಅಂದರೆ ವಾಯು ಅತ್ಯಂತ ಬಲಿಷ್ಠ ಅಂತ ಕರೆಯೋದು ವಾಯುವನ್ನು ದೇವತೆಗಳಲ್ಲಿ. ಬಲ ಅಂತ ಬಂದಾಗ, ಶಕ್ತಿ ಅಂತ ಬಂದಾಗ ಅದರಲ್ಲಿ ಮರುದ್ಗಣಗಳು ಅಂತ 7 ಜನ ಮರುತ್ತರಿದ್ದಾರೆ ಅಲ್ಲಿ. ಏಳು ಇವರು, ಅವರಷ್ಟು ಬಲ ಅವನಿಗಿದೆ. ಮತ್ತು ಶೌರ್ಯದಲ್ಲಿ ಕಾರ್ತವೀರ್ಯಾರ್ಜುನನಷ್ಟು ಶೌರ್ಯ ಇದೆ ಅವನಿಗೆ ಅಂತ ಕರ್ಣನ ಬಗ್ಗೆ ಅವನಿಗೆ ಅನಿಸಿಕೆ ಮೂಡುತ್ತೆ. ಅಂದರೆ 16ನೇ ದಿನದಲ್ಲಿ, ಈಗ ಕರ್ಣ ನೇತೃತ್ವ ವಹಿಸಿದ 16ನೇ ದಿನದ ಇದಾದ ಮೇಲೂ ಕೂಡ ಕರ್ಣನ ಬಗ್ಗೆ ವಿಶ್ವಾಸ ಹೋಗಿಲ್ಲ ದುರ್ಯೋಧನನಿಗೆ. ಅವನೇನೋ ಮಾಡ್ತಾನೆ ಅನ್ನುವ ವಿಶ್ವಾಸ ಅವನಿಗೆ ಉಳ್ಕೊಳ್ಳುತ್ತೆ. ಇದನ್ನು ಹೇಳ್ತಾ ಇರುವಾಗ ಮಧ್ಯದಲ್ಲಿ ಧೃತರಾಷ್ಟ್ರ ಮಾತಾಡಿ ಬೈತಾನೆ. ಯುದ್ಧೋಗಮನ್ ಮನೋಮಂದಾ ಕರ್ಣಂ ವೈಕರ್ತನಂ ತದಾ ಅಪ್ಯದ್ರಾಕ್ಷದ ತಮ್ಯೂಯಂ ಶೀತಾರ್ಥ ಇವ ಭಾಸ್ಕರಂ ಅಂತ ಬೈತಾನೆ. ಯಾರೂ ತಾವು ಯುದ್ಧ ಮಾಡ್ತೀವಿ ಅಂತ ಇಲ್ಲವೇ ಇಲ್ಲ, ಎಲ್ಲ ಕರ್ಣನ್ ನಂಬ್ಕೊಂಡು ಕೂತಿದ್ದಾರೆ ಅಂತ. ಕರ್ಣ ಜಪ ಮಾಡ್ತಾ ಇದ್ದಾರೆ. ಚಳಿ ಹಿಡಿದಾಗ ಸೂರ್ಯ ಬರಲಿ ಅಂತ ಕಾದಂಗಾಗಿದೆ ಇದು ಅಂತ ಬೈತಾನೆ ಅವನು ಧೃತರಾಷ್ಟ್ರ. ತಮ್ಮ ಇದರ ಮೇಲೆ ಯಾರೂ ಮಾಡ್ತಾ ಇಲ್ಲ ಅಂತ. ಉಪಮೆಗಳು ಎಷ್ಟು ಚೆನ್ನಾಗಿದೆ ಅಲ್ವಾ? ಆ ಹಾವಿಂದು ಕೂಡ ಅಷ್ಟೇ ಚೆನ್ನಾಗಿತ್ತು. ಈಗ ನೋಡಿ, ಸೂರ್ಯ ಬರಲಿ ಅಂತ ಅಂದರೆ ಸೂರ್ಯ ಬರ್ತಾನೆಲ್ಲ ಗೊತ್ತಿಲ್ಲ. ಚಳಿ ಆದಾಗ ನೀವೇನು ವ್ಯವಸ್ಥೆ ಮಾಡ್ಕೋಬೇಕು ಅದನ್ನ ಮಾಡ್ಕೋಬೇಕು ನೀವು ಅಲ್ವಾ? ಸೂರ್ಯ ಬರ್ಬೋದು, ಬರದೇ ಇರ್ಬೋದು. ಹೌದು. ಇದನ್ನ ಹೇಳಿದ ಧೃತರಾಷ್ಟ್ರ ಮತ್ತೊಂದಿಷ್ಟು ಅವನು ಮಾಮೂಲಿ
ದ್ಯೂತದಿಂದ ಹೀಗಾಯಿತು, ದುರ್ಯೋಧನನಿಂದ ಹೀಗಾಯಿತು ಅಂತ ಅವನು ಪ್ರತಿದಿನದ ಯುದ್ಧದ ಕೊನೆಯಲ್ಲೊಂದು ಅಳೋದಿದೆಯಲ್ಲ, ಅದನ್ನು ಮಾಡ್ಕೋತಾನೆ. ಅಹೋ ದುಃಖಾನಿ ತೀವ್ರಾಣಿ ದುರ್ಯೋಧನ ಕೃತಾನ್ಯಹಂ ಸಹಿಷ್ಯಾಮಿ ಸುಘೋರಾಣಿ ಶಲ್ಯಭೂತಾನಿ ಸಂಜಯ ಅಂತ. ಸಹಿಸೋದಕ್ಕಾಗೋದಿಲ್ಲ, ಚುಚ್ಚುವಂಥ ನೋವುಗಳಿದೆಲ್ಲ, ಇವೆಲ್ಲವೂ ದುರ್ಯೋಧನನೇ ಕಾರಣ ಇದೆಲ್ಲದಕ್ಕೆ. ಇವನ್ನೆಲ್ಲ ನಾನು ಸಹಿಸ್ಕೋಬೇಕಾಗಿದೆ ಈಗ ಅಂತ ಸಂಜಯನಿಗೆ ಹೇಳ್ತಾನೆ. ಅವನು ಶಕುನಿ ಹೇಳಿದ್ದೇ ಸರಿ ಅಂತ ಅಂದ್ಕೊಂಡ. ಸೌಬಲಂಚ ತಥಾತಾತ ನೀತಿಮಾನಿತಿ ಮನ್ಯತೆ ಅಂತ. ಯಾರಿಗೆ ರಾಜನೀತಿ ಗೊತ್ತಿದೆ ಅಥವಾ ತಂತ್ರಗಾರಿಕೆ ಗೊತ್ತಿದೆ ಅಂತ ಅವನು ಅಂದ್ಕೊಂಡಿದ್ದಾನೆ ಅಂದರೆ ಅದು ಶಕುನಿಗೆ ಅಂತ. ಅಂದರೆ ದುರ್ಯೋಧನ ತಂತ್ರಕ್ಕೆ ಅಂತ ನಂಬೋದು ಶಕುನಿಯನ್ನು ಮಾತ್ರ, ಇನ್ಯಾರನ್ನು ಒಪ್ಪೋದಿಲ್ಲ ಅವನು. ಅದರ ಫಲ ಇದು ಅನ್ನೋ ಥರನೂ ಬೈತಾನೆ ಅವನು. ಅದಕ್ಕೆ ಸಂಜಯ ಹೇಳ್ತಾನೆ, ವಾಸ್ತವವಾಗಿ ಯಾವಾಗಲೂ ಇಷ್ಟು ಹೇಳ್ತಾ ಇದ್ದಾಗ ವಾಪಸ್ ಬೈಬೇಕಲ್ಲ ಅವನು. ದುರ್ಯೋಧನ ಯಾಕೆ ಬೈತೀನಿ, ನೀನೇ ಕಾರಣ ಇದಕ್ಕೆ ಅಂತ ಸಂಜಯ್ ಯಾವಾಗಲೂ ಬೈತಾನಲ್ಲ, ಹಾಗೆ ಹೇಳಲ್ಲ, ಅವನು ಸಮಾಧಾನ ಮಾಡ್ತಾನೆ. ಮುಗಿದೋದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ, ಅತಿಕ್ರಾಂತಂ ಹಿ ಯತ್ ಕಾರ್ಯಂ ಪಶ್ಚಾತ್ ಚಿಂತಯತೀತಿ ಚ ತಚ್ಚಾಸ್ಯ ನ ಭವೇತ್ ಕಾರ್ಯಂ ಚಿಂತೆಯಾಚ ವಿನಶ್ಯತಿ ಅಂತ. ಆಗೋಗಿದೆ, ಅದು ಮುಗಿದೋಗಿದೆ. ಈಗ ಅದರ ಬಗ್ಗೆ ಯೋಚನೆ ಮಾಡ್ತಾ ಕೂರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಆ ಚಿಂತೆಯಲ್ಲಿ ಮುಳುಗಿದ್ರೆ ಹಾಳಾಗ್ತೀವಿ ಅಷ್ಟೇ ಅಂತ. ಚಿಂತೆಯನ್ನೇ ತುಂಬಿಕೊಂಡ್ರೆ ಚಿಂತೆಯ ಚ ವಿನಶ್ಯತಿ ಅಂತ. ಚಿಂತೆ ಏನೂ ಬಲ ಕೊಡಲ್ಲ. ಅಂದರೆ ಹೀಗಾಗೋಯ್ತಲ್ಲ ಅಂತ ನೋಯ್ತಾ ಕೂರೋದಿದೆಯಲ್ಲ, ಮುಂದೆ ಯಶಸ್ಸು ಕೊಡೋದಕ್ಕೆ ಮುಂದುವರಿಸೋದಕ್ಕೆ ಅದೇನು ಸಹಾಯ ಮಾಡಲ್ಲ, ಅದು ನಮ್ಮನ್ನು ನಾಶ ಮಾಡುತ್ತೆ ಅಷ್ಟೇ ಅಂತ. ಸೊ ಅಂದರೆ ಈಗ ಒಂದಂತಕ್ಕೆ ಸೋಲು ಒಪ್ಕೊಂಡಿದ್ದಾನೆ ಸಂಜಯ. ಸಂಜಯನಿಗೆ ಸೋಲು ಗೊತ್ತಾಗ್ಬಿಟ್ಟಿದೆ. ಯಾಕೆಂದ್ರೆ ಈ ಕಥೆಯನ್ನು ಅವನು ಬಂದು ಹೇಳೋದು ಕರ್ಣ ಸತ್ತ ಮೇಲೆ. ಕರ್ಣ ಸತ್ತ ಮೇಲೆ ಬಂದು ಹೇಳ್ತಾ ಇರೋದು, ಕರ್ಣನ ವಧೆ ಆದಮೇಲೆ ಬಂದು ಹೇಳ್ತಾ ಇರೋದ್ರಿಂದ ಸಂಜಯನು ಯುದ್ಧ ರಂಗದಲ್ಲಿ ಅವನಿಗೆ ಇನ್ನೇನು ಉಳಿದಿಲ್ಲ ಅಂತ ಗೊತ್ತಾಗಿದೆ. ಹಾಗಾಗಿ ಅವನು ಇನ್ನು ನೀ ಮಾಡದೆ ಅಂತ ಹೇಳುವ ವಿಷಯ ಬಿಟ್ಟು ಆಯ್ತದ ಮುಗೀತದ. ತತ್ವಿದಾನಿ ಮತಿಕ್ರಮ್ಯ ಮಾಶುಚೋ ಭರತ ಋಷಭ ಶೃಣು ಸರ್ವಂ ಯಥಾವೃತ್ತಂ ಘೋರಂ ವೈಶಸ ಮಚ್ಯುತ. ಆಗೋಗಿದೆ ಅದಿಲ್ಲ. ಈಗ ಅಳೋದ್ರಿಂದ ಪ್ರಯೋಜನ ಇಲ್ಲ, ದುಃಖಿಸಬೇಡ. ಏನಾಗಿದೆಯೋ ಅದನ್ನು ಹೇಳ್ತೀನಿ, ಅದು ಘೋರವಾಗಿದೆ, ಏನಾಗಿದೆಯೋ ಅದು ಕೇಳು ನೀನಷ್ಟೇ ಅಂತ ಹೇಳ್ತಾನೆ ಸಂಜಯ್. ಅದೇ ಬೆಳಗ್ಗೆ ಅನ್ನೋ ಕಥೆಯನ್ನು ಸಂಜಯ್ ಆರಂಭಿಸ್ತಾನೆ. ಕರ್ಣ ದುರ್ಯೋಧನ ಎಲ್ಲ ಸೇರಿದ್ರು ಅಂತಂದರೆ, ದುರ್ಯೋಧನ ಹೇಳ್ತಾ ಇದ್ದಾಗಲೇ ಅವನಿಗೆ ಮತ್ತೆ ಕರ್ಣನ ಶೌರ್ಯ ವೀರ್ಯ ಪರಾಕ್ರಮಗಳು ಅವನಿಗೆ ನೆನಪಾದವು ಅನ್ನೋದ್ರ ಮೂಲಕ ಆರಂಭಿಸಿದ್ದವನು 17ನೇ ದಿನವನ್ನು. ಅಂದರೆ ಅವತ್ತು ಭರವಸೆ ಇದೆ ದುರ್ಯೋಧನನಿಗೆ ಅಂತ ಹೇಳ್ತಾ ಮುಂದುವರಿಸ್ತಾನೆ. ಎಲ್ಲರೂ ಸೇರಿದ್ರು. ಮತ್ತೆ ಹೇಳ್ತಾನೆ ಕರ್ಣ, ಅಂದರೆ ಸಿಕ್ಕ ಕೂಡಲೇ, ಬೆಳಗ್ಗೆ ಎಲ್ಲ ಸಿದ್ಧರಾಗಿ ಬಂದು ಸಿಕ್ಕ ಕೂಡಲೇ ಹೇಳ್ತಾನೆ, ಅದ್ಯ ರಾಜನ್ ಸಮೇಶ್ಯಾಮಿ ಪಾಂಡವೇನ ಯಶಸ್ವಿನ ಹನಿಷ್ಯಾಮಿ ಚ ತಂ ವೀರಂ ಸವಾಮಾಂ ನಿಹನಿಷ್ಯತಿ. ಇವತ್ತೆರಡರಲ್ಲಿ ಒಂದಾಗತ್ತೆ, ನಾನು ಅವನನ್ನು ಕೊಲ್ತೀನಿ ಅಥವಾ ಅವನು ನನ್ನನ್ನು ಕೊಲ್ತಾನೆ ಅಂತ ಕರ್ಣ ಹೇಳ್ತಾನೆ. ಅಂದರೆ ಅವನು ನನ್ನನ್ನು ಕೊಲ್ತಾನೆ ಅಂದರೆ ಅದೊಂಥರ ಸಮಾನ ಅಂತ ಅರ್ಥ ಅಲ್ಲ. ಅಂದರೆ ಇವತ್ತು ನಾನು ಅಂದರೆ ಸಾವಿನವರೆಗೂ ಯುದ್ಧ ಮಾಡ್ತೀನಿ ಅಂತ, ಅದು ಕೊಂದೇ ಬರ್ತೀನಿ, ಇಲ್ಲ ಸಾಯ್ತೀನಿ ಬಿಟ್ಟರೆ ನಾನು ಹಾಗೆ ವಾಪಸ್ ಬರೋಲ್ಲ ಅಂತ ಆ ಮಾತನ್ನು ಹೇಳ್ತಾನೆ, ಅಷ್ಟು ದಾರ್ಢ್ಯವನ್ನು. ನನಗೆ ಮತ್ತು ಅರ್ಜುನನಿಗೆ ಇಲ್ಲಿವರೆಗೆ ಸರಿಯಾದ ಒಂದು ಸಮಾಗಮ ಆಗಿಲ್ಲ ಅಂತ ಹೇಳ್ತಾನೆ ಕರ್ಣ. ಆಗಿಯೂ ಇಲ್ವಲ್ಲ, ಎಲ್ಲೋ ಅಲ್ಪ ಸ್ವಲ್ಪ ಆಗಿದೆ ಬಿಟ್ಟರೆ. ಅಂದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಇಂತಲ್ಲ, ಈಗ ಮೊದಲಿಂದಲೂ ಗುರುಕುಲದಲ್ಲಿದ್ದಾಗಿಂದಲೂ ಅರ್ಜುನನ ಜೊತೆಗೆ ಒಂದು ಸರಿಯಾದ ದ್ವಂದ್ವ ಯುದ್ಧದ ಇದು ಆಕಾಂಕ್ಷೆ ಇದ್ದೇ ಇದೆ ಕರ್ಣನಿಗೆ, ಅರ್ಜುನನ ಸೋಲಿಸಬೇಕು ಅಂತ. ಅರ್ಜುನನನ್ನು ಸೋಲಿಸಿದಲ್ಲಿಗೆ ನಾನು ವೀರ ಅಂತ ಆಗ್ತೀನಿ ಅಂತ ಅದು ಕರ್ಣನೇ ತೀರ್ಮಾನ ಮಾಡ್ಕೊಂಡಿರೋದು. ಅದಕ್ಕೆ ಅವನು ಕಾಯ್ತಾ ಇದ್ದಾನೆ, ಅಂಥದ್ದೊಂದು ಅವಕಾಶ ಬರಲಿಲ್ಲ ನನಗೆ ಅಂತ ಅದು ಮಾಡಿ ಹೇಳ್ತಾನೆ. ಹೇಳಿಕೊಂಡು ಇಷ್ಟಾಗಿಯೂ ಅವನಿಗೆ ಕರ್ಣನಿಗೆ ಇರುವ ಭರವಸೆ ಏನು ಅಂದರೆ ತನ್ನ ಕುರಿತಾದ ಭರವಸೆ ಏನು ಅಂತಂದರೆ, ಅರ್ಜುನ ವೀರ ಹೌದಾದರೂ ನನ್ನಷ್ಟಲ್ಲ ಅಂತ. ಕಾಯಸ್ಯ ಮಹತೋ ಭೇದೆ ಲಾಘವೇ ದೂರಪಾತನೆ ಸೌಷ್ಠವೇ ಶಾಸ್ತ್ರಯೋಗೇ ಚ ಸವ್ಯಸಾಚಿ ನಮತ್ಸಮಃ ಅಂತ. ಅಂದರೆ ದೇಹದ ಆಕಾರದಲ್ಲಿ ಅರ್ಜುನ ನನ್ನಷ್ಟಲ್ಲ ಅಂತ. ಅದರ ಅರ್ಥ ಏನು ಅಂದರೆ, ಅರ್ಜುನನಿಗಿಂತ ಕರ್ಣನ ಆಕಾರ ಜೋರಾಗಿತ್ತು ಅಂತ ಅರ್ಥ. ಇನ್ನೂ ಎತ್ತರ, ಇನ್ನೂ ದಪ್ಪ, ಅಂದರೆ ಅಷ್ಟು ಇದಾಗಿ ಕರ್ಣ ಇದ್ದ ಅಂತ. ಇನ್ನೊಂದು, ಅತ್ಯಂತ ವೇಗವಾಗಿ ಬಾಣಗಳನ್ನು ಬಿಡೋ ವಿಷಯದಲ್ಲಿ ನಾನು ಅರ್ಜುನನಿಗಿಂತ ಜಾಸ್ತಿ ಇದ್ದೀನಿ. ಆಮೇಲೆ ದೂರದಲ್ಲಿರುವ ಗುರಿಯನ್ನು ಹೊಡೆದು ಹಾಕೋದ್ರಲ್ಲಿ ಕೂಡ ನಾನು ಅರ್ಜುನನಿಗಿಂತ ಮುಂದಿದ್ದೀನಿ, ದೂರಪಾತನೆ. ಆಮೇಲೆ ಕೌಶಲ ಅಂತ ಬಂದರೆ ಕೌಶಲದಲ್ಲೂ ನನಗೆ ಜಾಸ್ತಿ ಇದೆ ಅರ್ಜುನನಿಗಿಂತ. ಆಮೇಲೆ ಅಸ್ತ್ರಗಳ ವಿಷಯದಲ್ಲಿ ಕೂಡ ಅರ್ಜುನನಿಗಿಂತ ನಾನೇ ಹೆಚ್ಚಿದ್ದೀನಿ ಅಂತ ಹೇಳ್ಕೋತಾನೆ ಕರ್ಣ.
ಸರ್ವಾಯುಧ ಮಹಾಮಾತ್ರಂ ವಿಜಯಂ ನಾಮ ತದ್ಧನು ಇಂದ್ರಾರ್ಥಮಭಿಕಾಮೇನ ನಿರ್ಮಿತಂ ವಿಶ್ವಕರ್ಮಣ. ಇನ್ನು ಒಂದು ಪ್ರಶ್ನೆ ಏನು ಬರುತ್ತೆ, ಅರ್ಜುನನ ಹತ್ರ ಇರುವ ಗಾಂಡೀವ ಇದೆಯಲ್ಲ, ಅದು ಆ ಧನಸ್ಸು, ಅದು ಅದ್ಭುತವಾದ ಧನಸ್ಸು. ಅದು ಅದನ್ನು ಕತ್ತರಿಸೋಕ್ಕಾಗೋದಿಲ್ಲ, ತುಂಡರಿಸೋಕೆ. ಇಲ್ಲಿವರೆಗೆ ನಾವು ನೋಡದಂತೆ ಇಷ್ಟು 16 ದಿನದ ಯುದ್ಧಗಳಲ್ಲಿ ಎಲ್ಲರ ಧನಸ್ಸು ಒಂದಲ್ಲ ಒಂದು ಸಂದರ್ಭದಲ್ಲಿ ಯಾರು ತುಂಡು ಮಾಡಿದ್ದಾರೆ. ಆದರೆ ಗಾಂಡೀವವನ್ನು ಕತ್ತರಿಸಿದ್ರು ಅನ್ನೋ ಮಾತೇ ಇಲ್ಲ. ಗಾಂಡೀವವನ್ನು ಯಾರೂ ಕತ್ತರಿಸಿಲ್ಲ. ಆಮೇಲೆ ಎಲ್ಲರ ಧ್ವಜವನ್ನು ಕತ್ತರಿಸಿದ್ದಾರೆ ಒಂದಲ್ಲ ಒಂದು ಸಂದರ್ಭದಲ್ಲಿ. ಅರ್ಜುನನ ಧ್ವಜ ತುಂಡಾಗಿಲ್ಲ ಇವತ್ತಿಗೂ. ರಥಗಳು ಪುಡಿ ಪುಡಿ ಆಗಿವೆ ಎಲ್ಲರದ್ದು. ಅರ್ಜುನನ ರಥಕ್ಕೆ ಏನೂ ಆಗಿಲ್ಲ. ಬೇರೆಯವರ ಕುದುರೆಗಳು ಸತ್ತಿವೆ, ಅರ್ಜುನನ ಕುದುರೆ ಸತ್ತಿಲ್ಲ. ಬೇರೆಯವರ ಸಾರಥಿ ಸತ್ತಿದ್ದಾನೆ, ಅರ್ಜುನನ ಸಾರಥಿಗೆ ಏನೂ ಆಗಿಲ್ಲ. ಇವೆಲ್ಲ ಅವನಲ್ಲಿದೆಯಲ್ಲ. ಅದರಲ್ಲಿ ಮುಖ್ಯವಾಗಿ ಇವನು ಗಾಂಡೀವವನ್ನು ತೆಗೆದುಕೊಂಡು ಹೇಳ್ತಾನೆ ಕರ್ಣ. ಅವನ ಹತ್ರ ಗಾಂಡೀವ ಇದೆ ಅಂತ ಬಂದರೆ ಅಂತ ಅದನ್ನು ಉಲ್ಲೇಖಿಸದೇ ಹೇಳ್ತಾನೆ, ನನ್ನ ಹತ್ರ ವಿಜಯ ಅನ್ನುವಂಥ ಧನಸ್ಸಿದೆ ಅಂತ. ಕರ್ಣನ ಬಳಿ ವಿಜಯ ಅನ್ನುವ ಧನಸ್ಸಿತ್ತು ಅಂತ ಈ ಪ್ರಶ್ನೆ ಹಿಂದೂ ಎಲ್ಲ ಸಾಕಷ್ಟು ಸಲ ಕೇಳಿದ್ರು. ಇವತ್ತು ಜಸ್ಟ್ ನಾನು ನೋಡ್ತಾ ಇದ್ದೆ, ಆ ಪ್ರಶ್ನೆ ಯಾರೊಬ್ರು ಕೇಳಿದ್ದಾರೆ, ಏನು ಸರ್ ಅದು ವಿಜಯ ಧನಸ್ಸು? ಅದು ಅಲ್ಲೇ ಹೇಳ್ತಾನೆ ಅವನು. ಆದರೆ ಈ ಪ್ರಶ್ನೆ ತುಂಬ ಹಿಂದಿಂದ ಬಂದಿದೆ, ನಾನು ಅವಾಗೆಲ್ಲೂ ಉತ್ತರ ಕೊಟ್ಟಿಲ್ಲ. ಯಾಕೆಂದರೆ ಮಹಾಭಾರತದಲ್ಲಿ ವ್ಯಾಸರು ಎಷ್ಟು ಚೆನ್ನಾಗಿ ಅಂದರೆ, ಅವರು ಯಾವುದನ್ನು ಯಾವಾಗ ಹೇಳಬೇಕು ಅಂತ ಅವ್ರಿಗೆ ಗೊತ್ತಿದೆ, ಅಲ್ಲಿ ತನಕ ಅದ್ರ ಬಗ್ಗೆ ಮಾತಾಡೋಲ್ಲ ಅವರು. ಈಗ ಕರ್ಣನ ಬಳಿಗೆ ವಿಜಯ ಅನ್ನುವ ಒಂದು ಧನಸ್ಸಿತ್ತು ಅಂತ ಯಾವಾಗಲೂ ಹೇಳ್ಬೋದಲ್ವ ಅವರು. ಅವ್ರು ಹೇಳಲ್ಲ, ಯಾವ ಸಂದರ್ಭಕ್ಕೆ ಹೇಳಬೇಕೋ ಹಾಗೆ ಹೇಳ್ತಾರೆ. 17ನೇ ದಿನ ಬೆಳಗ್ಗೆ ಅದರ ಪ್ರಸ್ತಾಪ ಮಾಡ್ತಾರೆ ಅವರು. ಅದನ್ನು ಕರ್ಣನೇ ಹೇಳೋದು, ಅದನ್ನು ವಿಜಯ ಅನ್ನುವಂಥ ಧನಸ್ಸು ನನ್ನ ಹತ್ರ ಇರೋದು, ಇದು ವಿಶ್ವಕರ್ಮ ನಿರ್ಮಿಸಿದ್ದು. ವಿಶ್ವಕರ್ಮ ಅಂದರೆ ದೇವಶಿಲ್ಪಿ, ಅಂದರೆ ದೇವತೆಗಳಿಗೆ ಬೇಕಾಗುವ ಎಲ್ಲವನ್ನೂ ನಿರ್ಮಿಸಿಕೊಡುವವನು ವಿಶ್ವಕರ್ಮ. ಅವನು ನಿರ್ಮಾಣ ಮಾಡಿದ್ದಿದು. ಯಾಕೆ ನಿರ್ಮಾಣ ಮಾಡಿದ್ದು ಅಂದರೆ, ಇದು ಇಂದ್ರನಿಗೆ ಬೇಕು ಅಂತ ನಿರ್ಮಾಣ ಮಾಡಿದ್ದು, ಇಂದ್ರನಿಗಾಗಿ ಅಂತ ನಿರ್ಮಾಣ ಮಾಡಿದ್ದಿದು. ಈ ಧನಸ್ಸನ್ನು ಹಿಡಿದು ಅದೆಷ್ಟೋ ಬಾರಿ ಇಂದ್ರ ದೈತ್ಯರ ಜೊತೆಗೆ ಯುದ್ಧ ಮಾಡಿದ್ದಾನೆ. ಮತ್ತು ಇದರ ಧನುಷ್ ಟಂಕಾರ ಆದರೆ ದೈತ್ಯರುಗಳೇ ಹೆದರಿ ಓಡ್ತಾ ಇದ್ರು ಅಂತ. ಯಸ್ಯ ಘೋಷೇಣ ದೈತ್ಯಾನಾಂ ವಿಮುಹ್ಯಂತಿ ದಿಶೋ ದಶ ಅಂತ. ಅಂದರೆ ಅವ್ನು ಸುಮ್ಮನೆ ಶಿಂಜಿನಿಯನ್ನು ಎಳೆದು ಬಿಟ್ಟರೆ ಸಾಕು, ಶಬ್ದಕ್ಕೆ ದೈತ್ಯ ಸೇನೆ, ರಾಕ್ಷಸ ಸೇನೆ ಚಲ್ಲಾಪಿಲ್ಲಿ ಆಗ್ತಿತ್ತು ಅಂತ. ಅದನ್ನು ಇಂದ್ರ ಪರಶುರಾಮರಿಗೆ ಕೊಟ್ಟಿರ್ತಾನೆ. ಓಕೆ, ಪರಶುರಾಮರಿಗೆ ಅಂದರೆ ಇಲ್ಲಿ ಸಂದರ್ಭ ಯಾವಾಗ ಅಂತ ಹೇಳಿರೋದಿಲ್ಲ. ಆದರೆ ಒಂದು ಸಲ ಪರಶುರಾಮರು ದೇವತೆಗಳ ಶತ್ರುವಾದ ರಾಕ್ಷಸರನ್ನು ಸಂಹಾರ ಮಾಡಿರ್ತಾರೆ ಪರಶುರಾಮರು. ಆಗ ಕೊಟ್ಟಿರಬಹುದು ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಇಂದ್ರ ತನ್ನದೇ ವಿಜಯ ಧನಸ್ಸನ್ನು ಪರಶುರಾಮರಿಗೆ ಕೊಟ್ಟಿರ್ತಾನೆ. ತದ್ ಭಾರ್ಗವಾಯ ಪ್ರಾಯಚ್ಚತ್ ಶಕ್ರಃ ಪರಮಸಮ್ಮತಂ ತದ್ದಿವ್ಯಂ ಭಾರ್ಗವೋ ಮಹ್ಯ ಮದದಾದ್ ಧನುರುತ್ತಮಂ. ಆ ವಿಜಯ ಧನುಸ್ಸನ್ನು ನನ್ನ ಗುರುಗಳಾದ ಪರಶುರಾಮರು ನನಗೆ ಕೊಟ್ಟಿದ್ದರು ಅಂತ. ಅದನ್ನು ಹಿಡಿದು ನಾನಿವತ್ತು ಅರ್ಜುನನ ಜೊತೆಗೆ ಯುದ್ಧ ಮಾಡೋನಿದ್ದೀನಿ. ಏನ ಯೋತ್ಸೆ ಮಹಾಬಾಹುಂ ಅರ್ಜುನಂ ಜಯತಾಂ ವರಂ ಅಂತ. ಅಂದರೆ ಅರ್ಥ ಏನು, ಈ ಅರ್ಜುನ ಗಾಂಡೀವ ಬಿಟ್ಟು ಬೇರೆ ಧನಸ್ಸು ಹಿಡದೆ ಯುದ್ಧ ಮಾಡೋದಿಲ್ಲ ಅಂತಲೇ ಅನಿಸುತ್ತೆ. ಎಲ್ಲ ಸಲ ಅವನ ಕೈಲಿ ಗಾಂಡೀವ ಇರುತ್ತೆ. ಕರ್ಣ ವಿಜಯ ಧನಸ್ಸನ್ನು ಬಳಸಿಲ್ಲ ಅಂತ ಗೊತ್ತಾಗತ್ತೆ. ಈಗ ಅವನ ಧನಸ್ಸು ತುಂಡಾಗಿತ್ತು ಅನ್ನೋ ಘಟನೆಗಳನ್ನು ಹಿಂದೆ ನೋಡಿದ್ವಿ ನಾವು. ವಿಜಯ ಧನಸ್ಸು ತುಂಡಾಗೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅವನು ಅದನ್ನು ಬಳಸಿಲ್ಲ. ಅಂದರೆ ಆ ಒಂದು ಶಕ್ತ್ಯಾಯುಧ, ಈ ವಿಜಯ ಈ ಧನಸ್ಸು, ಇದೆಲ್ಲವನ್ನು ಅವನು ಒಂದೇ ಕಾರಣಕ್ಕಾಗಿ ಇಟ್ಕೊಂಡಿದ್ದ. ಅದು ಅರ್ಜುನನಿಗಾಗಿ ಅಂತ. ಅಂದರೆ ಎಷ್ಟು ವಿಚಿತ್ರ ಅಂತ ಅನ್ಸತ್ತೆ ಅಂತ ಅಂದರೆ, ಈ ನಮ್ಮಲ್ಲಿರುವ ಸಾಮರ್ಥ್ಯವೋ ಏನೋ ಇರುತ್ತಲ್ಲ, ಸಾಮರ್ಥ್ಯ ಅಂದರೆ ನಮ್ಮಲ್ಲಿರುವ ಸಾಮರ್ಥ್ಯವಾಗಿರ್ಬೋದು, ನಮ್ಮ ಹತ್ರ ಇರುವ ಪರಿಕರ ವ್ಯವಸ್ಥೆಗಳು ನಮ್ಮ ಸಾಮರ್ಥ್ಯ ಆಗಿರುತ್ತಲ್ಲ, ಉಪಕರಣ, ಜನ ಬೆಂಬಲ, ಹಣ, ಏನೋ ಒಂದು ಅಂತ. ಇದನ್ನು ಯಾವುದನ್ನೋ ಬದುಕಿಡೀ ಬಳಸದೆ ಯಾವುದೋ ಒಂದು ಮಾಡಬೇಕಿದೆ ನಾನು ಅಂತ ಇಟ್ಟುಕೊಂಡು ಕೂರೋದಿದೆಯಲ್ಲ, ಅದು ಮೂರ್ಖತನವೇ ಆಗಿಬಿಡತ್ತೆ ಅಂತ ಅನಿಸುತ್ತೆ ಅಂತ. ಈ ವಿಜಯಧನುವನ್ನು ಇಟ್ಕೊಂಡು ಅವನು ಈ ಇಷ್ಟು ದಿನವೂ ಯುದ್ಧ ಮಾಡ್ಬೋದಾಗಿತ್ತು. ಆದರೆ ಅದು ಅರ್ಜುನನ ಜೊತೆಗೆ ಯುದ್ಧ ಮಾಡೋದಕ್ಕೆ ಮಾತ್ರ ಅಂತ ಇಟ್ಕೊಂಡು ಕೂತ ಕರ್ಣ ಅಂತ. ಅಂದರೆ ಅರ್ಜುನನನ್ನು ಸೋಲಿಸಬೇಕು ಅನ್ನುವ ಏಕೋದ್ದೇಶದಿಂದಲೇ ಬದುಕಿಬಿಟ್ನ ಕರ್ಣ ಅಂತ ಕಾಣಿಸ್ಬಿಡತ್ತೆ. ಏನು ಇಡೀ ಬದುಕಿನ ಗುರಿ ಅಂತಂದರೆ ಅರ್ಜುನನನ್ನು ಸೋಲಿಸಬೇಕು ಅಥವಾ ಅರ್ಜುನನನ್ನು ಸಂಹರಿಸಬೇಕು ಅಂತ ಒಂದೇ ಅಂತ. ಹಾಗಂತ ಬದುಕಿಗೆ ಬೇಕಾದ್ದೆಲ್ಲ ಸಿಕ್ಕಿದೆ, ಚೆನ್ನಾಗೇ ಬದುಕಿದೆ, ಅದು ಬೇರೆ. ಅದಕ್ಕಾಗಿ ಇಷ್ಟನ್ನು ಇಟ್ಟುಕೊಂಡು ಕುಳಿತುಕೊಂಡಿರೋದು ಕಾಣಿಸುತ್ತೆ ಅವನಲ್ಲಿ. ಹಾಗಾಗಿ ಇವತ್ತು ಅದರಿಂದ ಅರ್ಜುನನ ಜೊತೆ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ಸರ್, ಒಂದು ಪ್ರಶ್ನೆ ಅನ್ನಿಸ್ತು. ಈಗ ಅವನು
ಕಂಪೇರ್ ಮಾಡ್ತಾನಲ್ವಾ ಈವರೆಗೆ ನಾನು ಅರ್ಜುನಿಗಿಂತ ಹೇಗೆ ಶ್ರೇಷ್ಠ ಅಂತ ಹೇಳ್ತಾನೆ. ಬಟ್ ಈವರೆಗಿನ ಬೇರೆ ಬೇರೆ ಯುದ್ಧಗಳು ಅಂದರೆ ದ್ವಂದ್ವ ಯುದ್ಧ ಆಗದೇ ಇರ್ಬೋದು, ಆದರೆ ಪಾಂಡವ ಮತ್ತು ಕೌರವ್ರ ಮಧ್ಯನೋ ಅಥವಾ ಅವರು ಘೋಷಯಾತ್ರೆಗೆ ಹೋಗಿರುವಂಥದ್ದಾಗಿರ್ಬೋದು ಅಥವಾ ವಿರಾಟನ ಆಸ್ಥಾನದಲ್ಲಿದ್ದ ಆಗಿರುವಂಥ ಯುದ್ಧ ಇರ್ಬೋದು, ಯಾವ ಸಮಯದಲ್ಲಿ ಅರ್ಜುನನ ಈತ ಸೋಲಿಸಿದ್ದಾನೆ ಅಥವಾ ಮೇಲುಗೈ ಸಾಧಿಸಿರೋದು ಕಾಣದೇ ಇಲ್ವಲ್ಲ? ಎಲ್ಲೂ ಕಾಣಿಸೋದಿಲ್ಲ. ಅರ್ಜುನನನ್ನು ಅವನು ಸೋಲಿಸಿದ್ದು ಒಂದೇ ಒಂದು ಸಲವೂ ಇಲ್ಲ ಇಲ್ಲಿಯವರೆಗೆ. ಎಲ್ಲಿ ಕೆಲವು ಸಲ ಇವನು ಅರ್ಜುನನಿಗೆ ಎದುರಾಗಿದ್ದಾನೋ ಅಲ್ಲಿ ಸೋತಿದ್ದಾನೆ ಇವನು. ಒಂದು ಗಂಧರ್ವರ ಜೊತೆ ಯುದ್ಧ ಮಾಡುವ ಹೊತ್ತಿನಲ್ಲಿ ಇವನು ಇರಲಿಲ್ಲ, ಅರ್ಜುನ ಗೆದ್ದಿದ್ದು. ಉತ್ತರ ಗೋಗ್ರಹಣದಲ್ಲಿ ಇವನು ಸೋತಿದ್ದಾನೆ. 16 ದಿನವೂ ಇವನು ಅರ್ಜುನನಿಗೇನೂ ಮಾಡೋಕ್ಕಾಗಿಲ್ಲ. ಇದು ಹೌದು. ಆದರೆ ಕರ್ಣ ಇದನ್ನು ಒಪ್ಕೊಳ್ತಾ ಇಲ್ಲ. ಕರ್ಣನ ಮನಸ್ಸು ಇದನ್ನು ಒಪ್ಕೊಳ್ಳೋಕೆ ಸಿದ್ಧವೇ ಇಲ್ಲ. ಅರ್ಜುನನ ಬೇರೆ ಯಶಸ್ಸುಗಳು ಇದ್ದಿರಬಹುದು, ಅವನು ದೇವಲೋಕಕ್ಕೆ ಹೋಗಿ ದೈತ್ಯರನ್ನು ಕೊಂದಿದ್ದೋ ಇನ್ನೊಂದೋ ಎಲ್ಲ ಇದ್ದಿರಬಹುದು. ಅದನ್ನು ಕರ್ಣ ಏನು ಯೋಚಿಸ್ತಾನೆ ಅಂದರೆ, ಅವಕಾಶ ಸಿಕ್ಕಿದೆ ಮಾಡಿ ತೋರಿಸಿದ್ದಾನೆ, ನನಗೆ ಸಿಕ್ಕಿಲ್ಲ ಮಾಡಿ ತೋರಿಸಿಲ್ಲ ಅಷ್ಟೇ ಅಂತಲೇ ಅಂದ್ಕೊಳ್ತಾನೆ, ಸಾಮರ್ಥ್ಯದ ಕೊರತೆ ಅಲ್ಲ ಅಂತ. ಅಂದರೆ ಈಗ ನಾನು ಮಾಡಿದರೆ ಇದಕ್ಕಿಂತ ಮೇಲೆ ಹೋಗ್ತಾ ಇದ್ದೆ ಅಂತ ಒಂದು ಭರವಸೆ ಇರುತ್ತಲ್ಲ ಸರ್ ಜನರಲ್ಲಿ, ಅದು ಅವರಿಗೆ ಭ್ರಮೆನೂ ಆಗಿರ್ಬೋದು, ಎಷ್ಟೋ ಸಲ ನಿಜನೂ ಆಗಿರ್ಬೋದು. ಅದು ಅಂದರೆ ಯಾರೋ ಒಬ್ಬರು ಯಾವುದೇ ಕ್ಷೇತ್ರದಲ್ಲಿ ಮುಂದೋಗ್ಬಿಟ್ಟಿರ್ತಾರೆ, ಅದು ಉದ್ಯಮ ಇರಲಿ, ಅದು ರಾಜಕಾರಣ ಇರಲಿ, ಅಥವಾ ಯಾವುದೋ ಕಲೆಯ ಕ್ಷೇತ್ರಗಳಿರಲಿ, ಅವ್ರು ಯಾರೋ ತುಂಬ ಯಶಸ್ಸಾಗ್ತಾ ಇರ್ತಾರೆ. ಆದರೆ ನೀವು ಇನ್ನೊಬ್ಬರನ್ನ ಯಾರನ್ನೋ ಕೇಳಿ ಸರ್, ಅಲ್ಲಿ ಹೋದರೂ ಅವರಲ್ಲಿ ಅಲ್ಲಿ ಪ್ರಯತ್ನ ಪಟ್ಟರು ಹೋದರು, ನಾನು ಹೋಗಿದ್ರೆ ಅದಕ್ಕಿಂತ ಎಷ್ಟೋ ಮುಂದಿರ್ತಿದ್ದೆ ಅಂತ ಹೇಳ್ತಾನೆ ಇರ್ತಾರೆ. ಮತ್ತು ಬಹುತೇಕ ಸಲ ಅದು ಭ್ರಮೆ ಆಗಿರುತ್ತೆ ಸರ್, ಭ್ರಮೆ ಆಗಿರುತ್ತೆ. ಯಾಕೆಂದ್ರೆ ಅವರು ಅಷ್ಟು ಹೋಗಿ ಮಾಡಿದ್ದಾರೆ ಅಂತಂದರೆ ಏನೋ ಒಂದು ಕೊರತೆ ಇವರಲ್ಲಿ ಇದೆ ಅಂತಲೇ ಅರ್ಥ. ಅದನ್ನು ಏನು ಅನ್ಕೋತಾರೆ ಅಂದರೆ ಸರ್, ಒಂದು ನನಗೆ ಅವಕಾಶಗಳು ಸಿಕ್ಕಿಲ್ಲ, ಆ ಥರ ಅವರಿಗೆ ಅವಕಾಶಗಳು ಸಿಕ್ಕೋಯ್ತು ಅಂತ, ಆಮೇಲೆ ಅವಕಾಶಗಳು ತಪ್ಪಿಸಿದ್ರು, ಅವನೇ ತಪ್ಪಿಸಿದ ನನಗೆ, ಆ ಥರದ್ದು ಇರುತ್ತೆ. ಹಾಗಾಗಿ ಅದೊಂದು ಅನ್ಕೊಳ್ತಾರೆ. ಇನ್ನೊಂದು ಅನ್ಕೋತಾರೆ ಸರ್, ಅಷ್ಟೆಲ್ಲ ಮಹತ್ವಾಕಾಂಕ್ಷೆ ಇರಲಿಲ್ಲ ನನಗೆ ಅಂತ ಒಂದು ಹೇಳ್ಕೊಳ್ಳೋದು. ಆಮೇಲೆ ಅದು ಏನು ಹೆಸರು ತಗೋಬೇಕು, ಹಣ ಮಾಡಬೇಕು, ನೇಮು ಫೇಮು ಅಂತೆಲ್ಲ ಇದೆ ಅವನಿಗೆ, ಹೋದ, ನನಗೆ ಅಷ್ಟೆಲ್ಲ ಏನಿಲ್ಲ, ನಾನು ಇದ್ದಿದ್ರಲ್ಲಿ ತೃಪ್ತ ಅಂತೆಲ್ಲ ಅಂದ್ಕೊಂಡು, ಮತ್ತು ಇದು ತನಗೂ ಮೋಸ ಮಾಡ್ಕೋತಾ ಇರ್ತಾರೆ ಸರ್. ತನಗೂ ಮೋಸ ಅಂದರೆ ಸಮಾಧಾನ ಮಾಡ್ಕೋತಾರೆ, ಅಲ್ಲ, ಎರಡು ಸರ್. ಅದು ತನ್ನೊಳಗೆ ಇಲ್ಲ ಅಂತ ಗೊತ್ತಿದ್ದು ಆದಾಗ ಸಮಾಧಾನ ಮಾಡ್ಕೋತಾರೆ. ಇನ್ನು ಕೆಲವರಿಗೆ ಇದೆ ಅಂತಲೇ ಅಂದ್ಕೊಂಡಿರ್ತಾರೆ ಸರ್, ಅದು ತನಗೆ ಮೋಸ ಮಾಡ್ಕೊಳ್ಳೋದು ಅಂತ. ಅಂದರೆ ಬೇರೆಯವ್ರಿಗೆ ಸುಳ್ಳು ಹೇಳ್ತಾ ಇಲ್ಲ, ಅವನಿಗೆ ಸುಳ್ಳು ಹೇಳ್ತಾ ಇದ್ದಾನೆ. ಹೀಗ ಈ ಥರದ್ದು ತುಂಬ ಇರುತ್ತೆ. ಈ ಕರ್ಣನಿಗೆ ಗುರುಕುಲದ ಕಾಲದಿಂದಲೂ ಅರ್ಜುನನಿಗಿಂತ ತಾನು ಮುಂದೆ ಅನ್ನೋದು ಗಟ್ಟಿಯಾಗೇ ಇದೆ. ಅಂದರೆ ಅವನು ಸುಳ್ಳು ಹೇಳ್ತಾ ಇಲ್ಲ. ಅದು ಅಂದರೆ ಸುಳ್ಳು ಅಂದರೆ ಯಾರಿಗೋ ಅವನೇನೂ ಅಲ್ಲ ಬಿಡು ಅಂತ ಯಾರಿಗೋ ಮನವರಿಕೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅವನಿಗೆ ದೃಢವಾದ ನಿರ್ಣಯ, ಅದು ಅರ್ಜುನನಿಗಿಂತ ತಾನು ಮುಂದಿದ್ದೀನಿ ನಂಬಿಕೆ. ಹಾಗಾಗಿ ಅದು ಭ್ರಮೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಒಟ್ಟು ನೋಡಿದಾಗ. ಆದರೆ ಅವನಿಗೆ ಕೊನೆವರೆಗೂ ಗೊತ್ತಾಗಿಲ್ಲ. ಅದು ಕೊನೆವರೆಗೂ ಗೊತ್ತಾಗಿಲ್ಲ. ಒಂದೊಂದು ಕಾರಣ. ಈಗ ಉದಾಹರಣೆಗೆ ಈ ಯುದ್ಧದಲ್ಲಿ ಅವ್ನು ಗೆಲ್ತಾ ಇದ್ದಾನಲ್ಲ ಅಂದರೆ, ಈಗ ಮುಂದೆ ಬರುತ್ತೆ ಅದೇ ವಿಷಯ ಬರುತ್ತೆ. ಗೆಲ್ತಾ ಇದ್ದಾನಲ್ಲ ಅಂದರೆ ಕೃಷ್ಣ ಕಾರಣ ಅಂಥ ಸಾರಥಿ ಇದ್ದಾನೆ, ಅದಕ್ಕೆ ಆಯಿತು ಅವನ ಹತ್ರ. ನನ್ನ ಹತ್ರ ಅಂಥ ಸಾರಥಿ ಇಲ್ಲ. ಈಗ ಶಲ್ಯ ಸಾರಥಿ ಆಗಬೇಕು ಅಂತ ಒಂದು ಪ್ರಸ್ತಾಪ ಆರಂಭ ಆಗತ್ತೆ. ಈಗ ಅದು ಎಲ್ಲಿ ಅಂದರೆ, ಅರ್ಜುನನ ಯಶಸ್ಸಿನ ಗುಟ್ಟು ಕೃಷ್ಣ ಸಾರಥಿ ಆದದ್ದು ಅಂತ. ಅಲ್ಲ ಅಂತೇನೂ ಅಲ್ಲ, ಅರ್ಜುನನಿಗೆ ಕೃಷ್ಣ ಸಾರಥಿ ಆಗಿದ್ದು ಯಶಸ್ಸು ತಂದು ಕೊಟ್ಟಿದೆ ಖಂಡಿತವಾಗಿಯೂ. ಕೃಷ್ಣನ ಬೆಂಬಲದಿಂದಲೇ ಅವನಿಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ. ಆದರೆ ಅರ್ಜುನನ ಬಲವೇ ಅದು ಮಾತ್ರ ಅಲ್ಲ. ಆದರೆ ಕರ್ಣ ಅದನ್ನು ಹಂಗೆ ಭಾವಿಸ್ತಾ ಇದ್ದಾನೆ, ಪ್ರತಿ ಸಲವೂ ಹಂಗೆ ಭಾವಿಸ್ತಾ ಇದ್ದಾನೆ ಅವನು ಅದನ್ನು. ಅಸ್ತ್ರಗಳು, ಈಗ ಉದಾಹರಣೆಗೆ ಅವನು ಹೇಳ್ದ ನೋಡಿ, ಅರ್ಜುನನಿಗಿಂತ ಅಸ್ತ್ರ ನನ್ನ ಹತ್ರ ಹೆಚ್ಚು ಅಂತ ಹೇಳ್ತಾನಲ್ಲ. ಅರ್ಜುನನಿಗೆ ಈ ಲೋಕಪಾಲರೆಲ್ಲ ಕೊಟ್ಟಿದ್ದಾರೆ, ಶಿವ ಕೊಟ್ಟಿದ್ದಾನೆ, ಸ್ವರ್ಗಕ್ಕೆ ಹೋಗಿ ಬಂದಿದ್ದಾನೆ ಅಂತೆಲ್ಲ ಅಂದ್ರೂ ಅವನ ತಲೆಯಲ್ಲಿ ಏನು ಕೂತಿದೆ, ಈಗ ದ್ರೋಣರು ನನಗೂ ಕೊಟ್ಟರು ಅವನಿಗೂ ಕೊಟ್ಟರು, ಅವನು ಹೋಗಿ ಬೇರೆ ಕಡೆ ಪಡ್ಕೊಂಬಂದರೆ ನಾನು ಪರಶುರಾಮನ ಹತ್ರ ಹೋಗಿದ್ದೀನಲ್ಲ. ಈಗ ಅರ್ಜುನನಿಗಿಂತ ಮೊದಲು ದ್ರೋಣರ ಹತ್ರ ಕಲ್ತಾದ ಮೇಲೆ ಪರಶುರಾಮರ ಹತ್ರ ಹೋಗಿ ಅವರ ಹತ್ರ ಇದ್ದ ಅಸ್ತ್ರಶಸ್ತ್ರಗಳನ್ನೆಲ್ಲ ಪಡ್ಕೊಂಬಂದವನ ಕರ್ಣ. ಅರ್ಜುನ ಕೆಲಸ ಮಾಡಿರಲಿಲ್ಲ. ಇದೆಲ್ಲ ಅವನಿಗೆ ಇದನ್ನು ಹುಟ್ಟಿಸಿದೆ. ಆಮೇಲೆ ಒಂದು ಸಲ ಈಗ ಅರ್ಜುನ ಒಂದು ಸಲ ದಿಗ್ವಿಜಯ ಮಾಡಿದ್ದಾನೆ, ಕರ್ಣನೂ ಮಾಡಿದ್ದಾನೆ. ಈ ಕರ್ಣ ಒಂದು ಸಲ ದಿಗ್ವಿಜಯ ಮಾಡಿದ್ದಾನೆ ಅನ್ನೋ ಪ್ರಸ್ತಾಪ ಬರುತ್ತೆ. ದಿಗ್ವಿಜಯದ ಘಟನೆ ಎಲ್ಲೂ ಬರಲ್ಲ. ಧೃತರಾಷ್ಟ್ರ ಒಂದು ಸಲ ಹೇಳ್ತಾನೆ ದಿಗ್ವಿಜಯ ಮಾಡಿದ್ದ ಅಂತ. ಎರಡರಲ್ಲಿರೋ ವ್ಯತ್ಯಾಸ ಏನು? ಅರ್ಜುನ ಇಡೀ ಭರತ ಖಂಡಕ್ಕೆ ಹೋಗೇ ಇಲ್ಲ. ಅವನು ರಾಜಸೂಯ ಯಾಗದಲ್ಲಿ ಅರ್ಜುನ ಉತ್ತರ ದಿಕ್ಕಿಗೆ ಮಾತ್ರ ಹೋಗಿದ್ದ. ಕರ್ಣ ಎಲ್ಲಾ ಕಡೆಗೂ ಹೋಗಿ ದಿಗ್ವಿಜಯ ಮಾಡ್ಕೊಂಡ್ಬಂದ. ಪಾಂಡವರು ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾರೆ, 4 ದಿಕ್ಕಿಗೆ ಹೋಗಿದ್ದಾರೆ. ಅವ್ರಿಗೇನು ಸಂದರ್ಭ ಇರಲಿಲ್ಲ, ಅವ್ರು ಹೋಗೇ ಇಲ್ಲ. ಅರ್ಜುನ ಹೋಗಿದ್ದು ಉತ್ತರ ದಿಕ್ಕಿಗೆ ಮಾತ್ರ, ಕರ್ಣ ಆಗಲ್ಲ, ಎಲ್ಲಾ ಕಡೆಗೆ ಹೋಗಿದ್ದಾನೆ ಅಂತ. ಹಾಗಾಗಿ ಇದೆಲ್ಲವೂ ಅವನಿಗೆ ಅವನ ಮೇಲಿನ ಸಾಮರ್ಥ್ಯದ ಕುರಿತು ಆತ್ಮವಿಶ್ವಾಸ ಬೆಳೆಯುವಂತೆ ಮಾಡಿದೆ. ಅದು ಭ್ರಮೆಯಾಗಿದೆ ಅದು ಅನ್ನೋದು ಸತ್ಯವೇ.
ಭ್ರಮೆ ಆಗಿದೆ ಅನ್ನೋದು ಎಲ್ಲಿ ಸತ್ಯ ಅಂದರೆ, ನಾವು ಈ ಇಷ್ಟು ದಿನದ ಯುದ್ಧ ನೋಡಿದಾಗ ಹಿಮ್ಮೆಟ್ಟಿದ್ದು ಅಂತ ಅರ್ಜುನ ಇಲ್ವೇ ಇಲ್ಲ. ಕರ್ಣನಿಗಿದೆಯಲ್ಲ, ಕರ್ಣ ಹಲವರನ್ನು ಸೋಲಿಸಿದಂತೆ ಹಲವರಿಂದ ಸೋತಿರೋದು ಇದೆ, ಮೂರ್ಛೆ ತಪ್ಪಿರೋದಿದೆ, ಎಲ್ಲವುದೂ ಇದೆ ಅವನಲ್ಲಿ. ಆದರೆ ಅವನು ಯಾವತ್ತೂ ಇಲ್ಲ. ಕರ್ಣನ ರಥಧ್ವಂಸ ಆಗಿದ್ದಿದೆ, ಅದು ಏನೂ ಆಗಿಲ್ಲ ಅವನಿಗೆ ಅನ್ನೋದು ಅರ್ಜುನನಿಗಿದೆ. ಅದರ ಜೊತೆಗೆ ಆ ವೈಶಿಷ್ಟ್ಯಗಳು ಅರ್ಜುನನಿಗಿರೋದು ನಿಜ. ಅವನದು ಅದ್ಭುತವಾದ ರಥ, ಅದು ದಿವ್ಯವಾದ ರಥ, ಅದನ್ನು ಯಾರಿಂದ ಏನೂ ಮಾಡೋಕ್ಕೆ ಬರಲ್ಲ. ಗಾಂಡೀವವನ್ನು ಯಾರೂ ಮುರಿಯೋಕ್ಕಾಗಲ್ಲ. ಧ್ವಜದಲ್ಲಿರೋದು ಆಂಜನೇಯ, ಹಾಗಾಗಿ ಧ್ವಜನ ಮುಟ್ಟೋಕ್ಕಾಗಲ್ಲ. ಸಾರಥಿ ಕೃಷ್ಣ, ಅವನನ್ನು ಸಾರಥ್ಯದಿಂದ ಕೆಳಗಿಳಿಸೋಕ್ಕಾಗಲ್ಲ. ಇವುಗಳು ಅರ್ಜುನನಿಗೆ ಕೂಡಿಕೊಂಡಿದೆ, ಅದೇನೂ ಇಲ್ಲ ಅಂತೇನೂ ಅಲ್ಲ. ಎಲ್ಲವೂ ಸೇರ್ತು ಅವನಿಗೆ, ತನ್ನ ಸಾಮರ್ಥ್ಯವೂ ಸೇರ್ತು, ಇವುಗಳೂ ಸೇರ್ತು ಅಂತ. ವಾಸ್ತವವಾಗೇನು ಅಂತ ಅಂದರೆ ಅದೇ ಸಾಮರ್ಥ್ಯ ಅಲ್ವಾ ಅಂತ ಬರುತ್ತೆ ಅಂತ ಅಲ್ವಾ? ಅಲ್ವಾ? ಈಗ ನಾನೊಂದು ಕೆಲಸ ಮಾಡೋದಕ್ಕೆ ಬೇಕಾಗುವ ಎಲ್ಲವನ್ನೂ ನಾನು ದೊರಕಿಸಿಕೊಳ್ತೀನಿ ಅಂದರೆ ಅದು ನನ್ನ ಸಾಮರ್ಥ್ಯ, ಅದೇ ದೊಡ್ಡ ಸಾಮರ್ಥ್ಯ. ಅದೇ ಸಾಮರ್ಥ್ಯ ಅಂದ್ರೆ ಅಟ್ರಾಕ್ಟ್ ಮಾಡ್ತೀರಾ ನೀವು ಅಂತ. ನೀವು ಒಂದು ಕೆಲಸ ಮಾಡೋಕೆ ಹೋದಾಗ ನಿಮ್ಮ ಜೊತೆಗೆ ನಿಮ್ಗೆ ಬೇಕಾದ ವ್ಯಕ್ತಿಗಳು, ವಿಷಯಗಳು, ವಸ್ತುಗಳು ಎಲ್ಲವೂ ಕೂಡ ಸೇರ್ಕೊಳ್ತಾವಲ್ಲ, ಅದು ನಿಮ್ಮ ಸಾಮರ್ಥ್ಯದಿಂದನೇ ಆಗಿರುತ್ತೆ. ಹೌದು, ಸುಮ್ಮನೆ ಬರಲ್ಲ ಅದು. ಸುಮ್ಮನೆ ಬರಲ್ಲ ಅದು. ಈಗ ದುರ್ಯೋಧನ ಆಮಿಷದಿಂದ ಪ್ರಯತ್ನ ಪಟ್ಟ, ತಂತ್ರಗಾರಿಕೆ ಇತ್ತಲ್ಲ, ಶಲ್ಯನ ಹೇಳ್ಕೊಳ್ಳೋದು, ಭೀಷ್ಮ ದ್ರೋಣ ಎಲ್ಲರನ್ನೂ ಹೇಳ್ಕೊಳ್ಳೋದು ಅಂತ ಒಂದು ತಂತ್ರಗಾರಿಕೆ. ಇವನು ತಂತ್ರಗಾರಿಕೆಯೂ ಅಲ್ಲ ಅದು. ಒಂದೊಮ್ಮೆ ಅದನ್ನೂ ಒಪ್ಪೋಣ, ದುರ್ಯೋಧನನ್ನು ಆ ವಿಷಯದಲ್ಲಿ ಒಪ್ಪಬಹುದು. ಅವನು ತಂತ್ರದಿಂದ ಆದರೂ ತನ್ನ ಅವುಗಳನ್ನೆಲ್ಲ ಹೆಚ್ಚು ಮಾಡ್ಕೋತಾನಲ್ಲ. ಕರ್ಣ ಆ ಕೆಲಸನೂ ಮಾಡ್ಕೊಳ್ಳಲ್ಲ. ಕರ್ಣ ಪಕ್ಕ ಭರವಸೆಯಲ್ಲಿದ್ದಾನೆ, ತನ್ನೊಬ್ಬನ ಮೇಲೆ ಭರವಸೆ ಅವನಿಗೆ. ಹಾಗಾಗಿ ಇಲ್ಲಿ ನೋಡಿದಾಗ ನಮಗೆ ಭ್ರಮೆ ಕರ್ಣನದ್ದು ಅಂತ ಯಾಕೆ ಅನಿಸುತ್ತೆ ಅಂದರೆ, ಇವಿಷ್ಟೂ ಸೇರಿದ ಅರ್ಜುನನ್ನು ಸೋಲ್ಸೋಕ್ಕಾಗೋದಿಲ್ಲ ಅಂತಲೇ ವಿಷಯ ಅಂತ. ಆಮೇಲೆ ಪರಶುರಾಮರು ಯಾವಾಗ ಸರ್ ವಿಜಯಧನಸ್ ಕೊಟ್ಟದ್ದು ನಮಗೆ ಗೊತ್ತಿರೋ ಘಟನೆ ಒಂದೇ, ಆತ ಶಪಿಸ್ತಾರೆ ಇವನಿಗೆ. ಅಲ್ಲೇನಾಗಿದೆ, ಇವನು ಆ ಘಟನೆ ಅಷ್ಟೇ ಹೇಳಿದ್ದಾರೆ. ಪರಶುರಾಮರ ಹತ್ರ ಹೋಗಿದ್ದಾನೆ ಕರ್ಣ, ಇವನು ತಾನು ಬ್ರಾಹ್ಮಣ ಅಂತ ಹೇಳ್ಕೊಂಡಿದ್ದಾನೆ. ಹೇಳ್ಕೊಂಡ ಮೇಲೆ ಏನಾಗಿದೆ, ಅವ್ರ ಹತ್ರ ವಿದ್ಯೆ ಕಲ್ತಿದ್ದಾನೆ. ಕಲಿತು ಮುಗಿಯುವಾಗ ಆ ಘಟನೆ ನಡೆದಿದೆ, ಶಾಪ ಕೊಟ್ಟಿದ್ದಾರೆ. ಇಷ್ಟೇ ಘಟನೆಯನ್ನು ಹೇಳಿದಾರೆಯೇ ಹೊರತು ಇವನು ಹೋದ, ಎಷ್ಟು ಕಾಲ ಇದ್ದ, ಹೇಗೆ ವಿದ್ಯೆ ಪಡ್ಕೊಂಡ, ಏನೆಲ್ಲ ಪಡ್ಕೊಂಡ ಅನ್ನೋದನ್ನು ಎಲ್ಲೂ ಹೇಳೇ ಇಲ್ಲ. ಅಲ್ಲಲ್ಲಿ ಬರುತ್ತೆ ಅದು, ಎಲ್ಲೆಲ್ಲೋ ಉಲ್ಲೇಖಗಳಲ್ಲಿ ಬರುತ್ತೆ ಅದು. ಹಾಗಾಗಿ ವಿಜಯಧನಸ್ಸನ್ನವ್ರು ಯಾವಾಗ ಕೊಟ್ಟರು ಅನ್ನೋದು ಗೊತ್ತಾಗೋದಿಲ್ಲ. ಆಮೇಲೆ ಅವರು ಶಪಿಸಿ ಕಳುಹಿಸಿದ್ದಿದೆಯಲ್ಲ, ಶಪಿಸಿ ಸಿಟ್ಟು ಮಾಡ್ಕೊಂಡು ಇವನನ್ನು ಹೊರಗಾಕಿಲ್ಲ. ಶಾಪ ಕೊಟ್ಟು ಸಿಟ್ಟು ಮಾಡ್ಕೊಂಡು ಹೊರಗಾಕಿಲ್ಲ. ಆ ಹೊತ್ತಿನಲ್ಲಿ ಶಾಪ ಕೊಟ್ಟಿದ್ದಾರೆ, ಆಮೇಲೆ ಪ್ರೀತಿಯಿಂದಲೇ ಕಳಿಸ್ಕೊಟ್ಟಿದ್ದಾರೆ. ಅವರು ಇವನ ಕುರಿತು ವಿರೋಧ ಭಾವವನ್ನು ಉಳಿಸ್ಕೊಂಡು ಕಳಿಸಿಲ್ಲ. ಯಾಕೆ ಅಂತಂದರೆ ಒಟ್ಟು ಕರ್ಣ ಅವ್ರ ಜೊತೆ ನಡ್ಕೊಂಡಿದ್ದು ಚೆನ್ನಾಗೇ ಇತ್ತಲ್ಲ. ಈಗ ಎರಡು ಕರ್ಣ ನಾವು ಕಾಣ್ತೀವಲ್ಲ, ಕರ್ಣನಲ್ಲಿ ತುಂಬ ಒಳ್ಳೆ ನಡತೆ ಇದ್ದವನೇ ಅವನು ಅಂತ. ಆ ನಡತೆಯ ವಿಷಯದಲ್ಲಿ ಒಂದೇನಿಲ್ವಲ್ಲ. ಹಾಗಾಗಿ ಗುರುವನ್ನು ಅತ್ಯಂತ ಗೌರವಿಸಿದವನು, ತುಂಬ ಚೆನ್ನಾಗಿ ಸೇವೆ ಮಾಡ್ಕೊಂಡು ನಡ್ಕೊಂಡಿದ್ದಾನೆ. ಅವರು ಆ ಸುಳ್ಳು ಹೇಳಿದ್ದಕ್ಕೆ ಒಂದು ಶಾಪ ಕೊಟ್ಟಿದ್ದಾರೆ. ಅದರಲ್ಲೂ ಶಾಪ ಏನು ಅಂದರೆ, ಒಂದು ಬರುತ್ತೆ ಆ ಶಾಪದ್ದು, ಒಂದೇ ಸಲ ಅದು ನಿನಗೆ ಸಿಗೋಲ್ಲ ಅಂತ ಹೇಳಿದ್ದಾರೆ, ಒಂದು ಅಸ್ತ್ರ ಮಾತ್ರ. ಅದು ಬಿಟ್ಟು ನಾನು ನಿನಗೆ ಕೊಟ್ಟಿದ್ದೆಲ್ಲವೂ ಹಾಳಾಗಿ ಹೋಗಲಿ ಅಂತ ಹೇಳಿಲ್ಲ ಅವರು, ಹಾಗೂ ಶಾಪ ಕೊಟ್ಟಿಲ್ಲ. ಹಾಗಾಗಿ ಅವನು ಪರಶುರಾಮರ ವಿಶ್ವಾಸ ಕಳ್ಕೊಂಡಿಲ್ಲ. ಅದರಿಂದ ಅವರು ಅದಾದ ಮೇಲೂ ಅವನು ಮುಂದುವರೆದಿರಬಹುದು, ಅಲ್ಲಿಗೆ ಮುಗಿತಾ ಅಂತಲೂ ಇಲ್ಲ, ಗೊತ್ತಾಗಲ್ಲ ಸ್ಪಷ್ಟವಾಗಿ. ಅಂದರೆ ಶಾಪ ಕೊಟ್ಟಲ್ಲಿಗೆ ಅವನು ವಿದ್ಯಾಭ್ಯಾಸ ಅಲ್ಲಿ ಮುಗಿದಿದೆಯೇ ಅಂತಲೂ ಹೇಳೋಕ್ಕಾಗಲ್ಲ. ಅದಾದ ಮೇಲೂ ಮುಂದುವರೆದಿರ್ಬೋದು. ಮತ್ತು ಅವನ ವರ್ತನೆ, ನಡವಳಿಕೆ, ಅವನ ಗುರು ಪ್ರೀತಿಯಿಂದಾಗಿ ಅವ್ರು ಕೊಟ್ಟಿರ್ಬೋದು, ಅದಕ್ಕಿಂತ ಮೊದಲು ಕೊಟ್ಟಿರ್ಬೋದು. ಇದು ಅಂದರೆ ಈ ಪ್ರಸಂಗ ಮೂಲ ಮಹಾಭಾರತದಲ್ಲಿ ಇದೆಯಲ್ವಾ? ಹೌದೌದು, ಮೂಲದ್ದೇ ಇದು. ಆಮೇಲೆ ಈ ಪ್ರಸಂಗ ನಾವು ಕರ್ಣನ್ ಸಾವಿನ ಸಂದರ್ಭದಲ್ಲಿ ಬರುತ್ತೆ ಸರ್. ಇದು ಇಲ್ಲೇ ಶುರುವಾಗುತ್ತೆ ಆ ಕಥೆ, ಅದು ಬರುತ್ತೆ. ಕರ್ಣನೇ ಹೇಳ್ತಾನೆ, ಶಾಪದ ಪ್ರಕರಣ ಇಲ್ಲಿ ಹೇಳ್ತಾನೆ. ಧನುರ್ಘೋರಂ ರಾಮದತ್ತಂ ಗಾಂಡೀವಾತ್ ತದ್ವಿಶಿಷ್ಯತೆ ತ್ರಿಸಪ್ತ ಕೃತ್ವ ಪೃಥ್ವಿ ಧನುಷಾ ತೇನ ನಿರ್ಜಿತ. ಗಾಂಡೀವ ಈಗ ಅದನ್ನು ಸ್ಪಷ್ಟಗೊಳಿಸ್ತಾನೆ. ವಿಜಯಧನುಸ್ಸಿನ ಪ್ರಸ್ತಾಪ ಮಾಡುವ ಕರ್ಣ ಹೇಳ್ತಾನೆ, ಈಗ ಬೇರೆ ಯಾವ್ಯಾವ ವಿಷಯಗಳಲ್ಲಿ ತಾನು ಅರ್ಜುನನಿಗಿಂತ ಮೇಲೆ ಅಂತ ಹೇಳಿದ್ನಲ್ಲ, ಗಾಂಡೀವದ ಕಾರಣಕ್ಕಾಗಿ ಅವನು ನನಗಿಂತ ಮೇಲೆ ಅಂತ ಹೇಳೋದಾದರೆ, ಗಾಂಡೀವಕ್ಕಿಂತ ಇದೇ ಶ್ರೇಷ್ಠವಾದ ಧನಸ್ಸು ಅಂತ ಹೇಳ್ತಾನೆ. ಧನುರ್ಘೋರಂ ರಾಮದತ್ತಂ ಗಾಂಡೀವಾತ್ ತದ್ವಿಶಿಷ್ಯತೆ, ಗಾಂಡೀವಕ್ಕಿಂತ ಇದೇ ಶ್ರೇಷ್ಠ. ಯಾಕೆ ಅಂತ ಹೇಳ್ತಾನೆ. ತ್ರಿಸಪ್ತ ಕೃತ್ವ ಪೃಥ್ವಿ ಧನುಷಾ ತೇನ ನಿರ್ಜಿತ ಅಂತ. ಈಗ ಪರಶುರಾಮರು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರಿಯರನ್ನು ಕೊಂದರು ಅಂತ ಕಥೆ ಇರೋದು ತ್ರೇತಾಯುಗದಲ್ಲಿ. 21 ಬಾರಿ ಭೂಪ್ರದಕ್ಷಿಣೆ ಮಾಡಿ, ಅದನ್ನು ಅಷ್ಟೂ ಮಾಡಿದ್ದವರು 21 ಬಾರಿಯೂ
ಆ, ಆ, ಭೂಪರ್ಯಟನೆ ಮಾಡಿ ಕೊಂದಿದ್ದು ಇದೇ ಧನುಸ್ಸಿನಿಂದ ಅಂತ ಹೇಳ್ತಾನೆ ಕರ್ಣ. ಹಾಗಾಗಿ ಗಾಂಡೀವಕ್ಕಿಂತ ಇದು ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಅಷ್ಟು ಸಲ ಯುದ್ಧ ಮಾಡಿಯೂ ಅಷ್ಟು ಜನರನ್ನು ಯುದ್ಧ ಮಾಡಿಯೋ ಆ ಧನಸ್ಸಿಗೇನೂ ಆಗಿಲ್ವಲ್ಲ. ಧನಸ್ಸು ಸಹಜವಾಗಿ ತುಂಡಾಗುತ್ತೆ, ಎಲ್ಲ ಧನಸ್ಸುಗಳು ತುಂಡಾಗುತ್ತವೆ. ಅಲ್ಲಿ ರಾಮನ ಕೋದಂಡವೋ ಇವನ ಗಾಂಡೀವವೋ ಇವನ ವಿಜಯವೋ ಇವುಗಳನ್ನು ಹೊರತುಪಡಿಸಿದರೆ ಎಲ್ಲವೂ ತುಂಡಾಗತ್ತೆ. ದಾರ ಇರುತ್ತೆ, ಇದು ಯಾವುದೋ ಒಂದು ಲೋಹ ಇನ್ನೊಂದು ಆಗಿರುತ್ತೆ, ಅದು ಆಗಲೇಬೇಕು ಅಂತ. ದಿವ್ಯವಾದದ್ದು ಯಾವುದೋ ಅದು ಆಗೋಲ್ಲ ಅಂತ ಇರೋದು. ಅದರಲ್ಲೂ ಶಿವಧನಸ್ಸು ಮುರಿತು ಅಂತ ಬರುತ್ತಲ್ಲ ಸೀತಾ ಸ್ವಯಂವರದ ವಿಷಯಕ್ಕೆ ಬಂದಾಗ, ಅದು ದಿವ್ಯವಾದ್ದಾಗಿತ್ತು ಅಂತ. ಹಾಗಾಗಿ ಇದು ತ್ರೇತಾಯುಗದಿಂದ ಇದೆ. ಇಷ್ಟು ಕಾಲ ಪರಶುರಾಮರು ಬಳಸಿದ್ದಾರೆ, ಅದಕ್ಕಿಂತ ಮೊದಲು ಇಂದ್ರ ಬಳಸಿದ್ದಾನೆ. ಇದೆಲ್ಲವೂ ಏನನ್ನು ಹೇಳ್ತಾ ಇದೆ ಅಂದರೆ ಗಾಂಡೀವಕ್ಕಿಂತ ವಿಜಯಧನಸ್ಸು ಶ್ರೇಷ್ಠ ಅಂತ ಕರ್ಣ ಹೇಳ್ತಾ ಇರೋದು. ಧನುಷೋ ಯಸ್ಯ ಕರ್ಮಾಣಿ ದಿವ್ಯಾನಿ ಪ್ರಾಹ ಭಾರ್ಗವ ತದ್ರಾಮೋ ಕೆದದಾನ್ ಮಹ್ಯಂ ಏನ ಯೋತ್ಸ್ಯಾಮಿ ಪಾಂಡವಂ. ಪರಶುರಾಮರು ಮಾಡಿದ ಎಲ್ಲ ದಿವ್ಯ ಕಾರ್ಯಗಳನ್ನು ಇದರಿಂದಲೇ ಮಾಡಿದ್ದಾರೆ. ಅವರು ದಿವ್ಯ ಕಾರ್ಯಗಳೆಲ್ಲ ಏನು ಮಾಡಿದಾರಲ್ಲ ಇದರಿಂದಲೇ ಮಾಡಿದ್ದಾರೆ. ನನಗದನ್ನು ಹೇಳಿ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಈ ಧನಸ್ಸನ್ನು ಹಿಡಿದು ನಾನಿವತ್ತು ಯುದ್ಧ ಮಾಡ್ತೀನಿ ಅಂತ ದುರ್ಯೋಧನನಿಗೆ ಹೇಳ್ತಾನೆ ಕರ್ಣ. ಸೊ ಅಲ್ಲಿಗೆ 17ನೇ ದಿನದ ಯುದ್ಧದ ಆರಂಭದ ವಿಚಾರಗಳನ್ನು ಮಾತಾಡ್ತಾ ಇದ್ದೀವಿ. ಇನ್ನೂ ಯುದ್ಧ ಆರಂಭ ಆಗಿಲ್ಲ, ಇಲ್ಲ, ಕೇವಲ ಮಾತುಕತೆ ನಡೀತಾ ಇದೆ. ಕರ್ಣ ತನ್ನ ಬಗ್ಗೆ ತನ್ನ ಪರಿಕರಗಳ ಬಗ್ಗೆ ಹೇಳಿದ್ದನ್ನು ನೋಡಿದ್ವಿ. ನನಗೊಂದು ವೈರುಧ್ಯ ಮನಸ್ಸಿಗೆ ತಟ್ತಾ ಐತಿ. ಏನಂದ್ರೆ ಅರ್ಜುನ ಹತ್ರ ಕೃಷ್ಣ ಇದ್ದಾನೆ, ಅವನು ಸಾಧಾರಣ ಸಾರಥಿ ಅಲ್ಲ ಅಲ್ವಾ. ಇವನ ಕಡೆ ಶಲ್ಯ ಇದ್ದಾನೆ, ಇವನು ಸಾಧಾರಣ ಸಾರಥಿ ಅಲ್ಲ. ಅಂದ್ರೆ ಇವನು ಪಾಸಿಟಿವ್ ಅಲ್ಲಿ ಸಾಧಾರಣ ಅಲ್ಲ, ಇವನು ನೆಗೆಟಿವ್ ಅಲ್ಲಿ ಸಾಧಾರಣ ಅಲ್ಲ. ಅಂದ್ರೆ ಇವನು ಅಂದ್ರೆ ಹೀಗೆ ನೋಡಿದ್ರೆ ಒಬ್ಬ ಸಾರಥಿ ಹೀಗಿರ್ಬೋದು, ಕೃಷ್ಣ ಹೀಗಿದ್ದಾನೆ, ಶಲ್ಯ ಹೀಗಿದ್ದಾನೆ, ಅಥವಾ ಶಲ್ಯ ಹೀಗಾಗ್ತಾನೆ. ಇದು ಒಂಥರ ವೈರುಧ್ಯ. ಅದಕ್ಕಿಂತಲೂ ಮುಖ್ಯವಾದ ವೈರುಧ್ಯ ಇದೆ. ಈಗ ಶಲ್ಯ ಬರ್ಬೇಕಷ್ಟೇ, ಇನ್ನು ಸಾರಥಿ ಇಲ್ಲಿವರೆಗೆ ಆಗಿಲ್ಲ. ಕೃಷ್ಣ ಅರ್ಜುನನ ಪರವಾಗಿದ್ದಾನೆ, ಶಲ್ಯ ಕರ್ಣನ ಪರವಾಗಿಲ್ಲ, ಅಲ್ಲಿದೆ ಸಮಸ್ಯೆ. ಎಕ್ಸಾಕ್ಟ್ಲಿ. ಸೊ ಕೆಲವೊಂದು ಬಹಳ ವಿಚಿತ್ರ ಅನ್ನಿಸ್ತವೆ, ಬಹಳ ವಿಚಿತ್ರ ಅನ್ನಿಸ್ತವೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಸೊ ಈ ಎಲ್ಲವನ್ನು ಅದ್ಭುತವಾಗಿ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. 17ನೇ ದಿನದ ಯುದ್ಧದ ಆರಂಭದ ವಿಚಾರಗಳನ್ನ ಮಾತಾಡಿದ್ವಿ. ಯುದ್ಧ ಈಗ ಶುರುವಾಗುತ್ತೆ. ಸೊ ಡೂ ಆರ್ ಡೈ ಅಂತ ಹೇಳ್ಬಿಟ್ಟಿದ್ದಾನೆ ಕರ್ಣ. ಹೀಗಾಗಿ ಏನಾಗುತ್ತೆ ಅನ್ನೋದನ್ನು, ನಾವು ಹೇಗಾಗುತ್ತೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ.